प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहाम्। पाणिभ्याम् अलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। दृशाद्राघीयस्या दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिर्यता वने वा हर्म्ये वा ಸಮಕರ ನಿಪಾತೋ ಹಿಮಕರಃ. ನನ್ನ ವೇದಾಂತ ಬಂಧುಗಳೇ, ಎಲ್ಲ ಹಿರಿಯ ಶ್ರೋತೃಗಳೇ, ಈ ಕಾರ್ಯಕ್ರಮಕ್ಕೆ ತಮ್ಮ ತೀರ್ಥರೂಪರಾದಂತಹ ವನಜಾಕ್ಷಮ್ಮ ಹಾಗೂ ನಾಗಭೂಷಣ ಅವರ ಹೆಸರಿನಲ್ಲಿ ಪ್ರಾಯೋಜಕರಾಗಿ ನಿಂತಹ ಶ್ರೀಯುತ ಹರಿಪ್ರಸಾದ್ ಹಾಗೂ ಅವರ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಆ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು 84ನೆಯ ನಾಮವಾದಂತಹ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಎನ್ನುವಂತಹ ಈ ನಾಮದ ಚಿಂತನೆಯನ್ನು ಮಾಡ್ತಾ ಇದ್ವಿ. ಅದರ ಎಲ್ಲ ಕಾವ್ಯದ ವಿಚಾರವನ್ನು ಮತ್ತು ಪುರಾಣದ ಹಿನ್ನೆಲೆ ವಿಚಾರವನ್ನು ಈಗಾಗಲೇ ನಾನು ತಿಳಿಸಿದ್ದೇನೆ. ಆದರೆ ಹೇಳಬೇಕಾದದ್ದು ಬಾಕಿ ಉಳಿದರೂ ತಾತ್ವಿಕವಾದಂಥ ವಿಚಾರ. ಆದರೂ ಇಲ್ಲಿ ಒಂದು ಮಾತನ್ನು ನಾನು ಉಚ್ಚರಿಸಲೇಬೇಕು. ಶಿವ ಮನ್ಮಥನನ್ನು ದಹಿಸಿದ, ಜಗನ್ಮಾತೆ ರತಿಯ ಅಂದರೆ ಆ ಮನ್ಮಥನ ಹೆಂಡತಿಯಾದಂಥ ರತಿಯ ವಿಲಾಪವನ್ನು ನೋಡಿ ಮತ್ತೆ ಪುನಃ ಆಕೆಯ ಪಾತಿವ್ರತ್ಯ ಭಾಗ್ಯವನ್ನು ಕರುಣಿಸಬೇಕು ಅಂತ ವಿಚಾರ ಮಾಡಿ ತಾನು ಪುನಃ ಇವನನ್ನು ಬದುಕಿಸಲೋ ಎನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹೊತ್ತಂಥ ದೃಷ್ಟಿಯನ್ನು ಶಿವನ ಮುಖದ ಮೇಲೆ ಬೀರಿದಳು. ಹಾಗೆ ಬೀರಿದ ತಕ್ಷಣ ಶಿವನಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಯಾಕೆ ಇಲ್ಲ ಕೇಳಿದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತಷ್ಟೇ. ಕೊನೆಗೆ ಆ ಶಿವನಿಂದ ಪ್ರತಿಫಲನವಾದಂತಹ ದೃಷ್ಟಿ ಮತ್ತು ಜಗನ್ಮಾತೆಯ ಮೂಲಕ ಮನ್ಮಥನ ಮೇಲೆ, ಮನ್ಮಥನ ಶವದ ಮೇಲೆ ಅಲ್ಲ, ಬೂದಿಯ ರಾಶಿಯ ಮೇಲೆ ಬಿದ್ದಾಗ ಅವನು ಮತ್ತೆ ಜೀವ ತಳೆದು ನಿಂತ. ಹಾಗಾಗಿಯೇ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ ಔಷಧಿ. ಹರನ ಮೂರನೆಯ ಕಣ್ಣಿನಿಂದ ಸುಟ್ಟು ಬೂದಿಯಾಗಿ ಹೋದಂತಹ ಮನ್ಮಥನನ್ನು ಬದುಕಿಸುವುದಕ್ಕೆ ಅವಳು ಸಂಜೀವನ ಔಷಧಿಯಂತೆ ಆಗಿ ಇದ್ದವಳು ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ನಾಮ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ ಔಷಧಿ. ಇಷ್ಟಾದ ಮೇಲೆ ಇಲ್ಲಿ ಇನ್ನೂ ಒಂದು ಮಾತು ಹೇಳಬೇಕು ನಾನು. ಏನಿದ್ರೂ ಸಹ ಅವಳು ಜಗನ್ಮಾತೆ,
ಜಗತ್ತಿನ ಎಲ್ಲರನ್ನೂ ಸಹ ತನ್ನ ಮಕ್ಕಳಂತೆ ಕಾಣುವಳಾದ್ದರಿಂದ ಎಲ್ಲೋ ಒಂದು ಕಡೆಗೆ ಆಕೆ ಶಿವನಿಗಿಂತ ತಾನು ಕರುಣಾಮಯಿ ಎನ್ನುವಂಥದ್ದನ್ನು ಈ ರೀತಿಯಾದಂಥ ತನ್ನ ಕ್ರಿಯೆಯಿಂದ ಪ್ರಕಟಪಡಿಸ್ತಾಳೆ. ಅಂದ ಮಾತ್ರಕ್ಕೆ ಇಂತಹ ಮಕ್ಕಳು ಅವರು ತಮ್ಮ ಧಾರ್ಷ್ಟ್ಯವನ್ನು ಪ್ರದರ್ಶನ ಮಾಡಿದಾಗ ಶಿಕ್ಷೆಯನ್ನು ಕೊಡ್ತಾಳೆ. ಈಗ ತಾನೇ ನಾವು ಹಿಂದೆ ನೋಡಿದ್ದೇವೆ, ಮನ್ಮಥನ ಇನ್ನೊಂದು ರೂಪವಾದಂಥ ಭಂಡಾಸುರ ಲೋಕಕಂಟಕನಾಗಿ ಬೆಳೆದು ನಿಂತಾಗ ಸಭಂಡಾಸುರ ಶೂನ್ಯಕ ಅಂತ ಆ ಭಂಡಾಸುರನನ್ನು ಮತ್ತು ಅವನ ಪಟ್ಟಣವಾದಂಥ ಶೂನ್ಯ ಎನ್ನುವಂಥ ನಗರವನ್ನು, ಅವನ ಕುಟುಂಬವನ್ನು, ಪರಿವಾರವನ್ನು, ಅವನ ಸಂಪತ್ತನ್ನು ಎಲ್ಲವನ್ನೂ ಸಹ ಆಕೆ ನಾಶಪಡಿಸಿದ್ದಾಳೆ. ಹಾಗಾಗಿ ದುಷ್ಟರ ವಿಷಯದಲ್ಲಿ ಕಾಂಪ್ರಮೈಸ್ ಎನ್ನುವಂಥದ್ದು ಇಲ್ಲ. ಅವನೇ ಮೆತ್ತಗಾಗಿ ತಣ್ಣಗಾಗಿ ಅಂಗಲಾಚಿ ವಿನೀತನಾಗಿ ಬಂದರೆ ಮತ್ತೆ ಪುನಃ ಅವನಿಗೆ ಬದುಕುವ ಅವಕಾಶವನ್ನು ನಾನು ಕೊಡ್ತೇನೆ ಎನ್ನುವಂಥದ್ದನ್ನು ಜಗನ್ಮಾತೆ ತನ್ನ ಎಲ್ಲ ಅವತಾರಗಳಲ್ಲೂ ಸಹ ತೋರಿಸ್ತಾ ಬಂದಿದ್ದಾಳೆ. ಇಲ್ಲೂ ಸಹ ಹಾಗೇನೆ. ಅದಕ್ಕೋಸ್ಕರಲೇ ಆ ನಾಮ ಹೇಳುತ್ತೆ ಕಾಮ ಸಂಜೀವನ ಔಷಧಿ ಅಂತ. ಆ ಸಂಜೀವನ ಎನ್ನುವ ಶಬ್ದವೇ ಬರೇ ಜೀವನ ಅಂತ ಶಬ್ದ ಇಲ್ಲ, ಸಂಜೀವನ, ಮೊದಲಿಗಿಂತಲೂ ಹೆಚ್ಚು ಚೆನ್ನಾಗಿ ಕಾಣುವ ಹಾಗೆ ಬದುಕಿದ. ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಅವಳು ತ್ರಿಪುರ ಸುಂದರಿ ಆದ್ದರಿಂದ ತ್ರಿಪುರ ಸುಂದರಿಯ ಮಗ ಅವನೂ ಸಹ ಸುಂದರನಾಗೇ ಇರಬೇಕಲ್ವ. ಹಾಗಾಗಿ ಹಾಗೆ ಬಂದಂತಹ ಮನ್ಮಥ ಶಿವನನ್ನು ಒಂದು ರೀತಿಯಲ್ಲಿ ನೋಡಿದ ಅಂತಲೂ ನಾನು ಹೇಳಿದ್ದೆ. ಯಾವಾಗಲೂ ಹಾಗೆಯೇ ನಮಗೆ ಯಾರಿದ್ದ ಒಂದು ದೊಡ್ಡವರ ಆಶ್ರಯ ಇದೆ ಅಂತಾದಾಗ ನಾವು ಬಹಳವಾಗಿ ಬೀಗುತ್ತೇವೆ. ಈಗ ಮನ್ಮಥ ತಾಯಿಯ ಕೃಪಾಕಟಾಕ್ಷದಿಂದ ಬದುಕಿ ಬಂದಿದ್ದಾನೆ. ಹಾಗಾಗಿ ಆತ ಶಿವನನ್ನು ಕಂಡು ನೀನೇನು ಮಹಾ ನನ್ನನ್ನು ಸಾಯಿಸೋದು ಅನ್ನೋ ತರಹ ಹುಬ್ಬಹಾರಿಸಿ ಶಿವನ ಕಡೆಗೆ ನೋಡಿದ ಎನ್ನುವಂಥದ್ದು. ಸಂಸ್ಕೃತ ಕಾವ್ಯ ಇದಕ್ಕೊಂದು ಸುಂದರವಾದ ದೃಷ್ಟಾಂತವನ್ನು ಕೊಡ್ತದೆ. ಮನುಷ್ಯ ಯಾವಾಗಲೂ ನೀಚರ ಆಶ್ರಯವನ್ನು ಪಡಿಬಾರದಂತೆ, ಪಡೆದ್ರೆ ದೊಡ್ಡವರ ಆಶ್ರಯವನ್ನು ಪಡಿಬೇಕಂತೆ. ಹಾಗೆ ಪಡೆದಾಗ ಅದು ಅಂದರೆ ಹಾಗೆ ಪಡೆದವರು ಅದು ಅಲ್ಲ, ಅವರು ಹೇಗೆ ದೊಡ್ಡವರನ್ನು ತುಂಬ ಹಗುರವಾಗಿ ಕಾಣ್ತಾರೆ ಅನ್ನೋದಕ್ಕೆ. ಹಾಗೆ ಮನ್ಮಥ ಜಗನ್ಮಾತೆಯನ್ನು ಆಶ್ರಯಿಸಿದ. ಜಗನ್ಮಾತೆಯನ್ನು ಆಶ್ರಯಿಸಿದಾಗ ಇವಳ ಆಶ್ರಯದಲ್ಲಿರುವಂಥ ನಾನು ಏನನ್ನು ಮಾಡಿಯಾದರೂ ದಕ್ಕಿಸಿಕೊಳ್ಳಬಲ್ಲೆ ಎನ್ನುವಂತಹ ಈ ಭಾವನೆಯಿಂದ ಶಿವನ ಕಡೆಗೆ ಹುಬ್ಬು ಹಾರಿಸಿದ. ಮತ್ತೆ ಪುನಃ ಜಗತ್ಪಿತನ ಕಡೆಗೆ. ಯಾವಾಗಲೂ ಹಾಗೆ ಇಲ್ಲ, ಲೋಕದಲ್ಲೂ ಹಾಗೇನೆ. ತಂದೆ ಮಗನಿಗೆ ಹೊಡೆದಾಗ, ಅಮ್ಮನ ಆಶ್ರಯ ಸಿಕ್ಕಾಗ ಆ ಮಗು ಏನು ಮಾಡುತ್ತೆ ಕೇಳಿದರೆ, ಅಮ್ಮ ನನ್ನ ರಕ್ಷಣೆ ಇದ್ಮೇಲೆ ನೀನೇನು ನನಗೆ ಮಾಡೋದು ಅನ್ನೋ ಧಾಟಿಯಲ್ಲೇ ನೋಡ್ತಾ ಇರುತ್ತೆ. ಅದು ಈಗಿನದಲ್ಲ, ಬಹಳ ಹಿಂದಿನದು. ಪಪ್ರಚ್ಛ ಗರುಡಂ ಕುಶಲಂ ಅಂತ. ಹಾವಿಗೆ ಸರ್ಪನನ್ನು ಕಂಡ್ರೆ ಎಲ್ಲಿಲ್ಲದ ಭಯ ಅಲ್ವಾ? ಆದರೆ ಇದೇ ಹಾವು ನೀಚಾಶ್ರಯೋ ನ ಕರ್ತವ್ಯ, ನೀಚರ ಆಶ್ರಯದಲ್ಲಿದ್ದರೆ ಹೆದರಿಕೆ ಪಡುತ್ತೆ ಗರುಡನನ್ನು ಕಂಡ್ರೆ. ಆದರೆ ಅದೇ ಹಾವು ಶಿವನ ಕಂಠದಲ್ಲಿ ಸುತ್ತಿಕೊಂಡಿದ್ದಾಗ ಗರುಡನ ಹತ್ರ ಕೇಳುತ್ತಂತೆ, ಹೆದರಲಿಲ್ಲ. ಗರುಡ ಏನಪ್ಪ ಚೆನ್ನಾಗಿದೆಯಾ ಇವತ್ತು ಅಂತ. ಪಪ್ರಚ್ಛ ಗರುಡಂ ಕುಶಲಂ. ಆ ಹಾವೇನಾದ್ರು ಒಂಟಿಯಾಗಿದ್ದರೆ ಹೀಗೆ ಕೇಳುವ ಧೈರ್ಯ ಬರ್ತಿತ್ತ? ಇಲ್ಲ. ಯಾಕೆಂದರೆ ಹಾವಿಗೆ ಶಿವನ ಆಶ್ರಯ ಸಿಕ್ಕಿದೆ. ಹಾಗಾಗಿ ಜೋರಾಗಿ ಇಷ್ಟು ದಿವಸ ತನ್ನ ಶತ್ರುವಾದಂಥ ಗರುಡನ ಹತ್ರನೇ ನೀನೇನು ಮಹಾ ಮಾಡಿ ಅನ್ನೋ ಥರ ಅವನ ಹತ್ರ ಕ್ಷೇಮವನ್ನು ವಿಚಾರಿಸಿತು ಎನ್ನುವಂಥದ್ದು. ಇಷ್ಟು ಕಾವ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಇಲ್ಲೊಂದು ತಾತ್ವಿಕವಾದ ವಿಚಾರ ಇದೆ, ಅದನ್ನು ನಾನು ಹೇಳಬೇಕು ಅಂತ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತು. ಈಗ ಆ ಕಾವ್ಯದ ವಿಚಾರ, ಪುರಾಣದ ವಿಷಯ ಎಲ್ಲವನ್ನು ಪಕ್ಕಕ್ಕಿಟ್ಕೊಳ್ಳೋಣ. ಮನ್ಮಥ ಅವನು ದಹಿಸಿ ಹೋಗುವುದಕ್ಕಿಂತ ಮೊದಲು ಅವನಿಗೆ ಶರೀರ ಇತ್ತು. ಶಿವನ ನೇತ್ರಾಗ್ನಿಯ ಸ್ಪರ್ಶದಿಂದ ಅವನ ದೇಹ ಭಸ್ಮವಾಯಿತು. ಅದಾದ ಮೇಲೆ ಮನ್ಮಥನಿಗೆ ದೇಹ ಇಲ್ಲ. ಅವನು ವಿದೇಹನಾಗಿಯೇ ಪ್ರತಿಯೊಬ್ಬರ ದೇಹದಲ್ಲೂ ವಾಸ ಮಾಡಿದ್ದಾನೆ ಅಲ್ವಾ?
ಇದಕ್ಕೆ ವೇದಾಂತದ ಅರ್ಥ ಹೀಗೆ ಏನು ಅಂದರೆ, ಶಿವನ ನೇತ್ರ ಸ್ಪರ್ಶದಿಂದ ಅಶರೀರಿಯಾದಂತಹ ಮನ್ಮಥ ಅವನು ಸಾಧಕನ ಪ್ರತಿನಿಧಿ ಆಗ್ತಾನೆ ಇಲ್ಲಿ. ಹೇಗೆ ಅಂದರೆ, ಜೀವಾತ್ಮನಿಗೆ ಅವಿದ್ಯೆಯಿಂದ ಈ ದೇಹ ಎನ್ನುವಂತಹದ್ದು ಬಂದು ಅಡರಿಕೊಂಡಿದೆ. ಈ ದೇಹ ಅಳಿದು ಹೋಗಬೇಕು ಅಂತ ಆದರೆ ಅದಕ್ಕೆ ಅಂದರೆ ದೇಹ ಅಳಿಯೋದೊಂದು ದೇಹ ಭಾವ, ದೇಹವೇ ನಾನು ಎನ್ನುವಂತಹ ಭಾವ ಇದು ಅಳಿದು ಹೋಗಬೇಕು ಅಂತಾದರೆ ಶಿವನ ಅಂದರೆ ಶಿವಸ್ಥಾನೀಯನಾದ ಗುರುವಿನ ನೇತ್ರರೂಪವಾದ ಉಪದೇಶವಾದಾಗ ಆಗ ದೇಹ ಭಾವ ಅಳಿದು ಹೋಗ್ತದೆ. ಒಮ್ಮೆ ಅಳಿದು ಹೋದ ಮೇಲೆ ಮತ್ತೆ ಅವನು ಸದಾ ಅಶರೀರಿಯೇ. ಹಾಗಾಗಿ ಸಾಧಕನಾದವನು ಶಿವನ ಅಂದರೆ ಶಿವಸ್ಥಾನೀಯನಾದ ಗುರುವಿನ ಉಪದೇಶ ರೂಪವಾದಂತಹ ನೇತ್ರಾಗ್ನಿಯಿಂದ ತನ್ನನ್ನು ತಾನು ದಹಿಸಿಕೊಳ್ಳಬೇಕು. ಆಗ ಅವನಿಗೆ ಪುನರ್ಜನ್ಮ ಎನ್ನುವಂತಹದ್ದು ಇಲ್ಲ. ಇಷ್ಟು ಅದರ ತಾತ್ವಿಕವಾದ ಅರ್ಥ. ಇದೇ ಅರ್ಥ ನಿಜವಾಗಿ ಇದನ್ನು ಹೇಳೋದಕ್ಕೆ ಅದರಿಂದ ಏನೇನೋ ಎಲ್ಲ ಕಥೆಗಳು, ಏನೇನೋ ಕಲ್ಪನೆಗಳು, ಅದನ್ನೆಲ್ಲ ಹೇಳ್ತಾ ಆ ವೇದಾಂತದ ವಿಚಾರವನ್ನು ಕಾವ್ಯದ ಅಥವಾ ಪುರಾಣದ ವಿಷಯಗಳು ಎನ್ನುವಂತಹ ಕವಚದ ಒಳಗೆ ಅದನ್ನು ತುಂಬಿಟ್ಟುಬಿಟ್ಟಿದ್ದಾರೆ. ಅದನ್ನು ನೋಡಿದಾಗ ಓಹೋ, ಇಲ್ಲೂ ನಮ್ಮ ವೇದಾಂತದ ವಿಚಾರವೇ ಇದೆಯಲ್ಲ ಅಂತ ವೇದಾಂತದ ಕಣ್ಣಿಗೆ ಕಾಣಿಸ್ತದೆ. ಇಷ್ಟಾದ ಮೇಲೆ ಮತ್ತೆ ಮುಂದಿನ ವಿಚಾರ 85ನೆಯ ನಾಮ. ಈ ನಾಮ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ. ಕೆಲವು ನಾಮಗಳು ನಮಗೆ ಸುಲಭವಾಗಿ ಅರ್ಥವಾಗ್ತವೆ, ಕೆಲವು ನಾಮಗಳು ಜಪ್ಪಯ್ಯ ಅಂದರೂ ಅರ್ಥ ಆಗೋಲ್ಲ. ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಎನ್ನುವಂತಹದ್ದು ಸಾಮಾನ್ಯವಾಗಿ ಸ್ವಲ್ಪ ಪರಿಚಯ ಇದ್ದರೂ ಅರ್ಥ ಆಗಿಬಿಡುತ್ತೆ. ಆದರೆ ಈ ನಾಮ ನೋಡಿ, ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ. ನೀವು 1-10 ಸಲ ಹೇಳ್ಕೊಳ್ಳಿ, ಏನೂ ಅರ್ಥ ಆಗುವುದಿಲ್ಲ. ಅದರ ತದ್ವತ್ತಾದ ಅರ್ಥವನ್ನೊಮ್ಮೆ ಹೇಳಿಬಿಡ್ತೇನೆ, ಆಮೇಲೆ ಮಿಕ್ಕಿದ್ದನ್ನು ನೋಡೋಣ. ಪಂಚದಶಾಕ್ಷರೀ ಮಂತ್ರದ ಶ್ರೀಮದ್ ವಾಗ್ಭವ ಕೂಟವನ್ನು ತನ್ನ ಸ್ವರೂಪವಾದ ಮುಖಪದ್ಮವನ್ನಾಗಿಸಿಕೊಂಡವಳು. ಈಗ ಅರ್ಥ ಆಗಲಿಲ್ಲ, ಇನ್ನೊಂದು ಸಲ ಹೇಳ್ತೇನೆ, ಅರ್ಥ ಆಗುತ್ತಾ ನೋಡಿ. ಪಂಚದಶಾಕ್ಷರೀ ಮಂತ್ರದ ವಾಗ್ಭವ ಕೂಟವನ್ನು ತನ್ನ ಸ್ವರೂಪವಾದ ಮುಖಪದ್ಮವನ್ನಾಗಿಸಿಕೊಂಡವಳು. ಈಗಲೂ ಅರ್ಥ ಆಗಲಿಲ್ಲ. ನಾ ಇಷ್ಟನ್ನು 100 ಸಲ ಹೇಳಿದರೂ ಏನೂ ಅರ್ಥ ಆಗೋದಿಲ್ಲ. ಆದರೂ ಒಂದು ಅರ್ಥ ಆಗ್ತದೆ, ಏನು ಅಂದರೆ ಅರ್ಥ ಆಗಲಿಲ್ಲ ಅನ್ನೋದು ಅರ್ಥ ಆಗ್ತದೆ. ಹಾಗಿದ್ರೆ ಏನು? ಅದೇ ಇರೋದು. ಈ ನಾಮದವರೆಗೆ ಭಂಡಾಸುರನ ವಧೆಯೇ ಮೊದಲಾದಂತಹ ವಿಷಯಗಳನ್ನು ತಿಳಿಸ್ತಾ ದೇವಿಯ ಸ್ಥೂಲ ರೂಪವನ್ನು ವಿವರಿಸಿದ್ದಾಯಿತು. ಇಲ್ಲೆಲ್ಲ ನಾವು ಗಮನಿಸಬೇಕು. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅಂತೆಲ್ಲ ಹೇಳ್ತಾ ಬಂದಾಗ ಮೊದಲು ಅವಳು ಮಾಡಿದ ಕೆಲಸವನ್ನು ದೇವಕಾರ್ಯ ಸಮುದ್ಯತ ಅಂತೆಲ್ಲ ಹೇಳ್ತಾ ಬಂದು ಮಧ್ಯೆಯಲ್ಲಿ ಆಕೆಯ ದೇಹದ ವರ್ಣನೆಗಳನ್ನೆಲ್ಲ ನಾವು ನೋಡಿದ್ದೇವೆ. ಇಲ್ಲಿಂದ ಹಿಡಿದು ಕೊನೆಯವರಿ ಪಾದವರೆಗೆ ನೋಡಿದ್ದೇವೆ. ಅವಳ ಸ್ಥೂಲ ರೂಪವಾದಂತಹ ಒಂದು ವಿಚಾರ ಅಂದರೆ ಪುರಾಣಗಳು ಹೇಗೆ ಆಕೆಯನ್ನು ವರ್ಣನೆ ಮಾಡಿವೆಯೋ ಹಾಗೆ ಈ ನಾಮಗಳು ಆಕೆಯ ರೂಪವನ್ನು ನಮಗೆ ಪರಿಚಯಿಸಿಕೊಡ್ತವೆ. ಹಾಗಾಗಿ ಅದು ಅವಳ ಒಂದು ಸ್ವರೂಪ. ಅದಾದ ಮೇಲೆ ಮತ್ತೆ ನಾವು ಶ್ರೀಚಕ್ರದಲ್ಲಿ ಆಕೆಯ ರೂಪವನ್ನು ನೋಡ್ಕೊಂಡು ಬಂದಿದ್ದೇವೆ ತಂತ್ರಶಾಸ್ತ್ರದ ಪ್ರಕಾರ ಅಲ್ವಾ. ಅದು ಎರಡನೆಯ ವಿಷಯ. ಅದಾದ ಮೇಲೆ ಮತ್ತೆ ಪುನಃ ಆಕೆ ಲೋಕಕ್ಷೇಮಕ್ಕಾಗಿ ಮಾಡಿದಂಥ ಗುಣಗಳನ್ನು ನೋಡೋದಕ್ಕೋಸ್ಕರ ಭಂಡಾಸುರನೇ ವಧೆಯ ಪ್ರಸಂಗವನ್ನು ನೋಡಿ ಸುಮಾರು ಒಂದು 8-10 ನಾಮಗಳನ್ನು ಅಲ್ಲಿ ವಿಚಾರ ಮಾಡಿದ್ದೇವೆ. ಈಗ ಈ ಎಲ್ಲ ಸ್ಥೂಲ ವಿಚಾರ, ಅದಕ್ಕೆ ಹಿಂದಿನ ತಂತ್ರಶಾಸ್ತ್ರದ ವಿಚಾರ, ಅದಕ್ಕೂ ಹಿಂದಿನ ಆಕೆಯ ಸಗುಣ ರೂಪದ ವಿಚಾರ, ಇವೆಲ್ಲವನ್ನು ಪಕ್ಕಕ್ಕೆ ಇಟ್ಟು ಅಂದರೆ ಆಯಿತು ಅಂತ ಅಂದ್ಕೊಂಡು ಪೂರ್ತಿ ಆಗಲಿಲ್ಲ, ಮತ್ತು ಮುಂದೆ ಬರುತ್ತೆ. ಈಗ ನೇರವಾಗಿ ಆಕೆ ಕೇವಲ ಇಷ್ಟು ಮಾತ್ರದವಳಲ್ಲ,
ಅವಳ ಸ್ವರೂಪ ಮಂತ್ರಸ್ವರೂಪ ಅನ್ನೋದನ್ನು ಈ ನಾಮದಿಂದ ಹೇಳಲಿಕ್ಕೆ ಹೊರಡ್ತಾರೆ. 3 ನಾಮದಲ್ಲಿ ಆ ವಿಚಾರವನ್ನು ಹೇಳ್ತಾರೆ. ಅವಳು ಮಂತ್ರರೂಪಿಣಿ, ಮಂತ್ರಸ್ವರೂಪಿಣಿ, ಮಂತ್ರವೇ ಅವಳ ನಿಜವಾದ ಶರೀರ. ಹಿಂದೆ ನಾವು ಶ್ರೀಚಕ್ರವೇ ಆಕೆಯ ಶರೀರ ಅಂತ ನೋಡಿದ್ದೇವೆ, ಪುರಾಣ ಪ್ರಸಿದ್ಧವಾದ ದೇಹವನ್ನು ನೋಡಿದ್ದೇವೆ. ಆದರೆ ಅವಳಿಗೆ ಇನ್ನೊಂದು ದೇಹ ಉಂಟು, ಏನು ಅಂದರೆ ಮಂತ್ರ. ಅವಳು ಮಂತ್ರರೂಪಿಣಿ ಅನ್ನೋದನ್ನು ಈ ನಾಮದಿಂದ ಹಿಡಿದು 3 ನಾಮಗಳಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಇದು ಹೇಳುತ್ತೆ. ಈ ನಾಮದಿಂದ ದೇವಿಯ ಸೂಕ್ಷ್ಮ ರೂಪವನ್ನು ತಿಳಿಸ್ತಾರೆ. ಅವಳ ರೂಪ ಸೂಕ್ಷ್ಮವೂ ಹೌದು ಮತ್ತು ಅತ್ಯಂತ ರಹಸ್ಯವೂ ಹೌದು. ಯಾಕಂದರೆ ಮಂತ್ರವೇ ರಹಸ್ಯ, ಮಂತ್ರವೇ ಅವಳ ಸ್ವರೂಪ ಅಂತ ಆದಮೇಲೆ ಅದು ಇನ್ನೂ ರಹಸ್ಯ. ಆದ್ದರಿಂದ ಇನ್ನು ಮುಂದೆ ದೇವಿಯ ಸ್ಥೂಲ ರೂಪಕ್ಕಿಂತ ಅಭಿನ್ನವಾದ, ಅಂದರೆ ಬೇರೆ ಅಲ್ಲದೇ ಇರುವಂತಹ ಸೂಕ್ಷ್ಮ ರೂಪವನ್ನು ವಿವರಿಸ್ತಾರೆ. ಯಾವಾಗಲೂ ಪ್ರತಿಯೊಂದು ಸೂಕ್ಷ್ಮವೂ ಸಹ ಸ್ಥೂಲದಲ್ಲಿ ಅಂತರ್ಗತವಾಗಿರುತ್ತದೆ. ಸ್ಥೂಲದ ಸಂಕ್ಷೇಪ ರೂಪವೇ ಸೂಕ್ಷ್ಮ, ಸೂಕ್ಷ್ಮದ ವಿಸ್ತೃತ ರೂಪವೇ ಸ್ಥೂಲ. ಹಾಗಾಗಿ ಹೇಳಿದಾನು ಅವಳ ಸೂಕ್ಷ್ಮ ರೂಪ ಸ್ಥೂಲ ರೂಪಕ್ಕಿಂತ ಅಭಿನ್ನವಾದದ್ದು, ಬೇರೆ ಅಲ್ಲ. ಆದರೆ ಸಾಮಾನ್ಯ ಜನರಿಗೆ ಪರಿಚಯಿಸಿಕೊಳ್ಳೋದಕ್ಕೆ ಸ್ಥೂಲ ರೂಪ ತುಂಬ ಹತ್ತಿರವಾಗ್ತದೆ, ಸೂಕ್ಷ್ಮ ರೂಪ ಹತ್ತಿರ ಆಗೋದಷ್ಟೇ ಅಲ್ಲ, ಬಹಳ ಕಷ್ಟವಾಗ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಅವಳ ಸೂಕ್ಷ್ಮ ರೂಪವೂ ಸಹ 3 ವಿಧವಾಗಿ ಉಂಟು ಅಂತಾರೆ. ಒಂದು ಸೂಕ್ಷ್ಮ, ಇನ್ನೊಂದು ಸೂಕ್ಷ್ಮತರ, ಇನ್ನೊಂದು ಸೂಕ್ಷ್ಮತಮ. ಇಂಗ್ಲೀಷಲ್ಲಿ ಡಿಗ್ರಿ ಉಂಟಲ್ಲ, ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಅದಾದಮೇಲೆ ಸೂಪರ್ಲೇಟಿವ್. ಹಾಗೆ ಸೂಕ್ಷ್ಮ, ಸೂಕ್ಷ್ಮತರ, ಸೂಕ್ಷ್ಮತಮ. ನಮಗೆ ಸೂಕ್ಷ್ಮವೇ ಕಷ್ಟ, ಸೂಕ್ಷ್ಮತರ ಇನ್ನೂ ಕಷ್ಟ, ಸೂಕ್ಷ್ಮತಮ ಇನ್ನೂ ಕಷ್ಟ. ಆದರೆ ಅದನ್ನು ತಿಳಿಸಿಕೊಡ್ತಾರೆ. ಸಂಪೂರ್ಣ ಅರ್ಥ ಆಗಿಬಿಡತ್ತೆ ಅಂತಲ್ಲ, ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುವುದು ತಪ್ಪಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ನೋಡೋಣ. ಈ ಜಗನ್ಮಾತೆಯ 3 ರೂಪಗಳಿಗೆ ಸೂಕ್ಷ್ಮ, ಸೂಕ್ಷ್ಮತರ ಮತ್ತು ಸೂಕ್ಷ್ಮ ರೂಪ, ಈ 3 ರೂಪಗಳಿಗೆ ಕ್ರಮವಾಗಿ ಪಂಚದಶೀ ವಿದ್ಯಾ ಸೂಕ್ಷ್ಮ, ಮತ್ತು ಸೂಕ್ಷ್ಮತರ ಕಾಮಕಲಾ ಅಂತ ಅದಕ್ಕೆ ಹೆಸರು, ಇನ್ನೊಂದು ಹೆಸರು. ಅದಾದ ಮೇಲೆ ಸೂಕ್ಷ್ಮತಮ ಕುಂಡಲಿನಿ ಅಂತ. ಹಾಗಾಗಿ ಪಂಚದಶಿ ಮತ್ತು ಕಾಮಕಲಾ, ಅದಾದಮೇಲೆ ಕುಂಡಲಿನಿ ಅಂದ್ರೂ ಒಂದೇ, ಸೂಕ್ಷ್ಮ, ಸೂಕ್ಷ್ಮತರ, ಸೂಕ್ಷ್ಮತಮ ಅಂದ್ರೂ ಒಂದೇ. ಈ ಪಂಚದಶಿ ಮಂತ್ರದ ವಿಚಾರವನ್ನು ಇಲ್ಲಿಂದ 3 ನಾಮಗಳಲ್ಲಿ, ಅಂದರೆ ಸೂಕ್ಷ್ಮ ವಿಚಾರ, ಸೂಕ್ಷ್ಮತರ, ಸೂಕ್ಷ್ಮತಮ ಇನ್ನು ಮುಂದೆ ಅದನ್ನು ತಿಳಿಸಿಕೊಡ್ತಾರೆ. ಈ ಪಂಚದಶಿ ಮಂತ್ರ, ಆ ಮಂತ್ರವನ್ನು ನಾನು ಹೇಳುವಂತಿಲ್ಲ, ಯಾಕೆಂದರೆ ಆ ಮಂತ್ರದ ಉಪದೇಶ ನನಗಿಲ್ಲ. ಮೊದಲನೇದು, ಅಕಸ್ಮಾತಾಗಿ ಇದ್ರೂ ಸಹ ಸಭೆಗೆ ಅದು ಬೇಕಾಗಿಲ್ಲ. ಹಾಗಾಗಿ ಆ ಮಂತ್ರವನ್ನು ನೇರವಾಗಿ ನಾನು ಹೇಳುವಂತಿಲ್ಲ. ಈ 2 ಕಾರಣಗಳಿಂದ ನನಗೆ ಗೊತ್ತಿಲ್ಲ. ಆದರೂ ಸಹ ಅಧ್ಯಯನದ ಹಿನ್ನೆಲೆಯಲ್ಲಿ ಸಭೆಗೆ ಪರಿಚಯ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಳಿಸಿಕೊಡ್ತೇನೆ. ಈ ಮಂತ್ರಕ್ಕೆ 3 ಕೂಟಗಳಿವೆಯಂತೆ. ಯಾವ್ಯಾವುದು ಕೂಟ ಅಂದರೆ, ಒಂದು ವಾಗ್ಭವ ಕೂಟ, ಅದಾದ ಮೇಲೆ ಕಾಮರಾಜ ಕೂಟ, ಅದಾದ ಮೇಲೆ ಶಕ್ತಿಕೂಟ ಅಂತ 3 ಕೂಟಗಳಿವೆ. ಈ ಮಂತ್ರಕ್ಕೆ 3 ಕೂಟಗಳು. ಮೊದಲನೇದು ವಾಗ್ಭವ ಕೂಟ, ಅದಾದ ಮೇಲೆ ಕಾಮರಾಜ ಕೂಟ, 3ನೇದು ಶಕ್ತಿಕೂಟ ಅಂತ. ಈಗ ನಿಮಗೆ ಈ ಶಬ್ದದ ಪರಿಚಯ ಆಯಿತು, ವಾಗ್ಭವ ಕೂಟ ಮತ್ತು ಕಾಮರಾಜ ಕೂಟ, ಶಕ್ತಿಕೂಟ ಅಂತ. ಆದರೆ ಈ ಕೂಟ ಎನ್ನುವ ಶಬ್ದಕ್ಕೆ ಅರ್ಥ ಏನು ಅನ್ನೋದೊಂದು ಸಂಶಯ ಉಳಿದು ಬಿಡ್ತದೆ. ಅದು ಪರಿಚಯ ಉಂಟು ನಮಗೆ, ಲೋಕದಲ್ಲಿ ಪ್ರಸಿದ್ಧವಾಗುಂಟಲ್ವಾ, ದುಷ್ಟಕೂಟ ಅಲ್ವಾ. ಮತ್ತು
ಕೂಟತ್ರಯ, ಪರ್ವತಕ್ಕೆ 3 ಕೂಟಗಳು ಅಂತೆಲ್ಲ ಕೇಳ್ತೇವೆ. ತುಂಬ ಅರ್ಥ ಉಂಟು ಕೂಟ ಅನ್ನೋದಕ್ಕೆ, ತುಂಬ ಅರ್ಥ ಉಂಟು ಅಂತ ಮತ್ತು ನಾವು ಗೂಟ ಅಂತ ಹೇಳಲಿಕ್ಕೆ ಹೋಗಿಬಿಡಿ. ಕೂಟ ಅಂದರೆ ಸಮುದಾಯ, ಗುಂಪು ಅಂತ ಅರ್ಥ. ದುಷ್ಟಕೂಟ ಅಂತ ಹೇಳೋದಿಲ್ವಾ? ದುರ್ಯೋಧನನ ದುಷ್ಟಕೂಟ, ಆ ದುಷ್ಟಕೂಟದಲ್ಲಿ ಯಾರ್ಯಾರಿದ್ರು? ದುರ್ಯೋಧನ, ಶಲ್ಯ, ಕರ್ಣ ಮತ್ತು ದುಶ್ಯಾಸನ, ಇನ್ನು ದುರ್ ಅಂತ ಎಲ್ಲರೂ ಇದ್ದರು. ಹಾಗಾಗಿ ದುಷ್ಟರ ಕೂಟ, ಸಮುದಾಯ ಅಂತ ಅರ್ಥ. ಹಾಗೆ ಇಲ್ಲೂ ಸಹ ಈ ಪಂಚದಶಾಕ್ಷರಿ ಮಂತ್ರದಲ್ಲಿ 3 ಕೂಟಗಳಿವೆ. ಆ 3 ಕೂಟಗಳ ವಿಭಾಗ ಹೇಗೆ ಕೇಳಿದರೆ, ಮೊದಲನೇದಾಗಿ ಮೊದಲ 5 ಅಕ್ಷರ 1 ಕೂಟ, ಅದಾದ ಮೇಲೆ 6 ಅಕ್ಷರ ಇನ್ನೊಂದು ಕೂಟ. 6, 5, 11 ಆಯಿತು. ಇನ್ನು ಉಳಿದಿದ್ದೆಷ್ಟು? ಪಂಚದಶಿ ಅಂದರೆ 15 ಅಕ್ಷರಗಳ ಮಂತ್ರ. 15 ಅಕ್ಷರಗಳಲ್ಲಿ 5 1 ಕೂಟ, ಅಕ್ಷರಗಳ ಸಮುದಾಯ. ಅದಾದಮೇಲೆ 2ನೆಯ ಕೂಟ ಅಂದರೆ ಕಾಮರಾಜ ಕೂಟ, ಅದು 6 ಅಕ್ಷರಗಳ ಕೂಟ. 3ನೆಯದು 4 ಅಕ್ಷರಗಳ ಕೂಟ, ಅದು ಶಕ್ತಿಕೂಟ. ಈಗೇನಾದ್ರು ಸ್ವಲ್ಪ ನಮಗೆ ಅರ್ಥ ಹತ್ತತ್ರ ಬರ್ತಾ ಇದ್ದೇವೆ ನಾವು ಇವಾಗ, ನೋಡೋಣ. ಹೀಗೆ 5, 6, 4 ಅಂತ ವಿಭಾಗ ಮಾಡಿಕೊಂಡ್ರೆ ಈ ಮೊದಲ 5 ಅಕ್ಷರಗಳ ಕೂಟಕ್ಕೆ ವಾಗ್ಭವ ಕೂಟ ಅಂತ ಹೆಸರು. ವಾಗ್ಭವ ಕೂಟ ಅಂದರೆ ಈ ಮೊದಲ 5 ಅಕ್ಷರಗಳ ಗುಂಪು ಏನುಂಟಲ್ಲ, ಇದು ದೇವಿಯ ಈ ಭಾಗ, ಅಂದರೆ ಆಕೆಯ ಮುಖ. ವಾಕ್ ಅಂದರೆ ಮಾತು, ಅದು ಬರುವುದು ಎಲ್ಲಿಂದ? ಬಾಯಿಯಿಂದ. ಅದು ಇರುವ ಭಾಗ ವಾಗ್ಭವತೀತಿ ವಾಗ್ಭವ, ಮಾತು ಬರುವಂತಹ ಜಾಗ, ಅದು ವಾಗ್ಭವ ಕೂಟ ಗುಂಪು. ಈ ಒಂದ್ಸಲ ಮಂತ್ರ ನೋಡಿ, ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ. ಆ ವಾಗ್ಭವ ಕೂಟವೇ ತನ್ನ ಮುಖವಾಗಿ ಉಳ್ಳವಳು ಅಂತ ಅರ್ಥ. ಅಂದರೆ ಈ ಮಂತ್ರವನ್ನು 3 ವಿಭಾಗ ಮಾಡಿ ಮೊದಲ 5 ಅಕ್ಷರದ ಗುಂಪು ಆಕೆಯ ಮುಖ ಅಂತ ಹೇಳ್ತಾರೆ. ಹಾಗಿದ್ರೆ ಇನ್ನು 2 ಕೂಟ ಉಳಿತಲ್ಲ, ಅದನ್ನು ಮುಂದಿನ ಅಕ್ಷರಗಳು, ಮುಂದಿನ ನಾಮಗಳು ಹೇಳ್ತೇವೆ. ಹಾಗಾಗಿ ಒಂದೇ ಸಲ ಅವಸರ ಮಾಡೋದು ಬೇಡ. ಆ 3 ಕೂಟವನ್ನು ಸೇರಿಸಿದಾಗ ಅವಳ ಒಂದು ಇಡಿಯಾದ ರೂಪ ಆಗತ್ತೆ. ಹೀಗೆ ಈ ವಾಗ್ಭವ ಕೂಟದ ವಿವರಣೆ, ವಾಗ್ಭವತಿ ಅಸ್ಮಾದಿತಿ ಅಂತ ಅದರ ವಿವರಣೆ. ನಮ್ಮ ಮಾತು ಯಾವ ಭಾಗದಿಂದ ಹುಟ್ಟಿ ಬರುತ್ತೋ ಮುಖದಿಂದ, ಅದನ್ನು ಹೇಳೋದಕ್ಕೆ ವಾಗ್ಭವ ಕೂಟ ಅಂತ ತಂತ್ರಶಾಸ್ತ್ರ ಪ್ರಯೋಗ ಮಾಡುತ್ತೆ. ಯಾಕೆಂದರೆ ದೇವಿಯ ಸ್ವರೂಪ ಮುಖ ನಮಗೆಲ್ಲರಿಗೂ ಇಷ್ಟ, ಅದಕ್ಕೋಸ್ಕರ ಮೊದಲು ಅದನ್ನು ಹೇಳ್ತಾರೆ. ಆಕೆಯ ಸ್ವರೂಪವನ್ನು ಹೇಳುವಂಥ ನಾಮ ಅದು. ಯಾವಾಗಲೂ ಹಾಗೆ ಅಲ್ವಾ? ಒಬ್ಬ ವ್ಯಕ್ತಿಯ ಸ್ವರೂಪವನ್ನು ನಾವು ನಿರ್ಧಾರ ಮಾಡೋದು ಏನನ್ನು ನೋಡಿ? ಅವನ ಕಾಲನ್ನು ನೋಡಿ ಹೇಳ್ತೇವಾ? ಅವನ ಕೈಯನ್ನು ನೋಡಿ ಹೇಳ್ತೇವಾ? ಏನು ಹೇಳ್ತೇವೆ? ಮುಖವನ್ನು ನೋಡಿ ಅಲ್ವಾ? ಎಲ್ಲೋ ಒಂದು ಕಡೆಗೆ ನೀವು ಇಂಟರ್ವ್ಯೂಗೆ ಹೋಗಬೇಕು, ಅವ್ರು ಹೇಳ್ತಾರೆ ನಿಮ್ದು 2 ಫೋಟೋ ಕಳಿಸ್ರಿ ಅಂತ. ಈ ಕೈದು ಇಲ್ಲಿಂದ ಇಲ್ಲಿ ಫೋಟೋ ತೆಗೆದು ಕಳಿಸ್ಬಿಡೋದಪ್ಪ. ಆಗೋದಿಲ್ಲ. ಆಗತ್ತಾ? ಇಲ್ಲ. ಯಾಕಾಗೋಲ್ಲ? ಅದರಿಂದ ನಮ್ಮ ಪರಿಚಯ ಆಗೋಲ್ಲ. ಪರಿಚಯ ಆಗೋದು ಯಾವಾಗಲೂ ಮುಖದಿಂದ. ಹಾಗಾಗಿ ಲೋಕದಲ್ಲೂ ಹಾಗೇನೆ. ಇವನು ಇಂಥ ವ್ಯಕ್ತಿ ಅಂತ ನಾವು ಪತ್ತೆ ಹಚ್ಚೋದು, ಗುರುತಿಸೋದು ಯಾವುದನ್ನು ನೋಡಿ? ಅವನ ಕಾಲನ್ನು ನೋಡಿ ಅಲ್ಲ, ಅವನ ಕೈಯನ್ನು ನೋಡಿ ಅಲ್ಲ, ಅವನ ಮುಖವನ್ನು ನೋಡಿ. ಹಾಗೆಯೇ ಇವಳು ಜಗನ್ಮಾತೆ ಅಂತ ಗುರುತಿಸೋದು ಆ ಮಂತ್ರದ ಮೊದಲ 5 ಅಕ್ಷರದ ಕೂಟದಿಂದ. ಹಾಗಾಗಿ ಅದು ಅವಳ ಸ್ವರೂಪ, ಅಂದರೆ ಮುಖಭಾಗ ಅಂತ ಅರ್ಥ. ಈಗ ನಾಮ ಅರ್ಥ ಆಗತ್ತೆ ನೋಡಿ. ಶ್ರೀಮತ್ ವಾಗ್ಭವ ಕೂಟೈಕ, ಆ ಕೂಟ ಮಾತ್ರ, ಅಂದರೆ ಮೊದಲ ಕೂಟವೇ ಅವಳ ಸ್ವರೂಪ, ಅದೇ ಮುಖ ಪಂಕಜ. ಬರೇ ಮಂತ್ರ ಇದು. ಇಷ್ಟಾದ ಮೇಲೆ ಮತ್ತಿನ್ನು 2 ಕೂಟ ಉಂಟಲ್ಲ. ನಾವು ಆಕೆಯ ಮುಖವನ್ನು ಮಾತ್ರ ನೋಡಿದ್ವಿ. ಇವಾಗ ಕಂಠದಿಂದ ಕಟಿಪರ್ಯಂತವಾದ ಭಾಗವನ್ನು ನೋಡಬೇಕು. ಅದನ್ನು ಮುಂದಿನ 86ನೇ ಮಂತ್ರ ಹೇಳುತ್ತೆ. ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ. ಈಗ ಅರ್ಥ ಆಗತ್ತೆ ಅಲ್ವಾ?
ಆ ಮೊದಲು ಒಂದು ನಾಮ ಸ್ವಲ್ಪ ನಮಗೆ ಸಿಕ್ಕಿಬಿಟ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಮಿಕ್ಕಿದ್ದೆಲ್ಲ ನಾವು ಸ್ವಲ್ಪ ಕಷ್ಟಪಟ್ಟರೆ ಅರ್ಥ ಆಗುತ್ತೆ. ಅಲ್ದಿದ್ರೆ ಅದ್ರ ಒಳಗೆ ಪ್ರವೇಶನೇ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಆಕೆಯ ಕಂಠದಿಂದ ಕಟಿಪ್ರದೇಶದವರೆಗೆ ಮಧ್ಯಕೂಟವನ್ನು ಸ್ವರೂಪವನ್ನಾಗಿ ಪಡೆದವಳು. ಮಧ್ಯಕೂಟ ಅಂದರೆ ಕಾಮರಾಜ ಕೂಟ. ಇದನ್ನು ತನ್ನ ಸ್ವರೂಪವಾಗಿ ಅಂದರೆ ಮಾಡಿಕೊಂಡವಳು ಎನ್ನುವಂಥದ್ದು. ಮಧ್ಯಕೂಟ ಅಂದರೆ ಕಾಮರಾಜಕೂಟ. ಈ ಕೂಟದಲ್ಲಿ ಪಂಚದಶಾಕ್ಷರಿಯ ಮಧ್ಯದ 6 ಅಕ್ಷರಗಳಿವೆ. ಏಕೆಂದರೆ ಸಹಜ ಅಲ್ವಾ, ಇಲ್ಲಿಂದ ಈ ಭಾಗ ಎಷ್ಟು ಉದ್ದವಾಗಿದೆಯೋ ಅಷ್ಟು ಈ ಭಾಗ ಉದ್ದವಾಗಿ ಇಲ್ಲ, ಹೌದು ತಾನೆ? ಹಾಗಾಗಿ ಈ ಭಾಗಕ್ಕಿಂತ ಈ ಭಾಗ ಹೆಚ್ಚು ದೀರ್ಘವಾದಂಥ ಭಾಗ. ಆದ್ದರಿಂದ ಅಲ್ಲಿ 5 ಅಕ್ಷರ ಮತ್ತು ಇಲ್ಲಿ 6 ಅಕ್ಷರ. ಇದನ್ನು ಕೇಳಿದ್ರೆ ಮತ್ತೆ ನಿಮ್ಗೆ ಸಂಶಯ ಬರ್ತದೆ. ಆ ಸಂಶಯ ಹಾಗೇ ಇರಲಿ, ಸದ್ಯ ಯಾರಿಗೂ ಬಂದಿಲ್ಲ ಅಂತ ಆಯ್ತು. ಸದ್ಯ ನಾನು ಅದಕ್ಕೋಸ್ಕರ ಬರ್ತದೆ ಅಂತ ಹೇಳಿದ್ದೇನೆ, ನಿಧಾನಕ್ಕೆ ಬರಲಿ. ನಾ ಹೇಳಿ ಆದ್ಮೇಲೆ ಏನು ಸಂಶಯ ಬರ್ತದೆ ಅಂತ ಹೇಳಿ ಏನು ಬಂದೇ ಇಲ್ವಲ್ಲ ನಮಗೆ. ನಾನು ಹೇಳಿದೆ ಇಲ್ಲಿಂದ ಎಷ್ಟು ಉದ್ದ ಉಂಟ ಈ ಭಾಗ ಅಷ್ಟು ಉದ್ದ ಇಲ್ಲ ಅಂತ ಹೇಳಿದೆ. ಮತ್ತಿನ್ನು ಉಳಿದಿದ್ದು 4 ಅಕ್ಷರ 3ನೇ ಕೂಟಕ್ಕೆ, ಇನ್ನೂ ಉದ್ದ ಇರಬೇಕಿತ್ತಲ್ವಾ ಅಂತ ಯಾರಿಗಾದರೂ ಸಂಶಯ ಬಂದೀತು. ಬರದೇ ಇದ್ರೆ ನನ್ನ ಅದೃಷ್ಟ. ನೋಡೋಣ ಅದಕ್ಕೆ ಸಮಾಧಾನ ಏನು ಅಂತ. ಹೀಗೆ ಈ 6 ಅಕ್ಷರಗಳಿಗೆ ಕಾಮರಾಜಕೂಟ ಅಂತ ಹೆಸರು. ಇದನ್ನೇ ತನ್ನ ಸ್ವರೂಪವಾಗಿ ಮಾಡಿಕೊಂಡವಳು ಅಂತ. ಸ್ವರೂಪ ಅದು ಕಾಮರಾಜ. ಕಾಮ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಇಚ್ಛೆಗೆ ಇನ್ನೊಂದು ಹೆಸರು ಕಾಮ ಅಂತ. ಕಾಮ ಅಂದರೂ ಒಂದೇ, ಇಚ್ಛೆ ಅಂದರೂ ಒಂದೇ. ಕಾಮ ಅನ್ನೋದಕ್ಕೆ ತುಂಬ ಅರ್ಥಗಳಿವೆ. ಆದರೆ ಇಚ್ಛೆಗೆ ಪರ್ಯಾಯ ಪದವಾಗಿ ಕಾಮವೂ ಉಂಟು, ಕಾಮಕ್ಕೆ ಪರ್ಯಾಯ ಪದವಾಗಿ ಇಚ್ಛೆಯೂ ಉಂಟು. ಈ ಕಾಮ ಎನ್ನುವಂಥದ್ದು ಮನುಷ್ಯನ ದೇಹದಲ್ಲಿ ಎಲ್ಲಿರುವಂತಹದ್ದು? ಹೃದಯದಲ್ಲಿ, ಹೃದಯ ಸ್ಥಾನ ಅದು. ಏಷತೆ ಕಾಮ ಯಸ್ವಾಹ ನಾಹಂಕರ್ತ ಕಾಮಃಕರ್ತ ಕಾಮಃಕಾರಯಿತ ನಾಹಂಕಾರಯಿತ ಏಷತೆ ಕಾಮ ಯಸ್ವಾಹ. ಎಲ್ಲ ರೀತಿಯ ಇಚ್ಛೆಯನ್ನು ಸಹ ನಾನು ದಹಿಸಿಬಿಟ್ಟಿದ್ದೇನೆ ಅಂತ ಹೇಳಿ ವಿರಜಾ ಹೋಮದಲ್ಲಿ ವಿರಕ್ತನಾಗಿ ಸನ್ಯಾಸಿಯಾಗಿ ಹೋಗುವವನು ಹೇಳುವ ಮಂತ್ರ. ಹೀಗೆ ಕಾಮದ ವಾಸಸ್ಥಾನ ಹೃದಯ. ಆದ್ದರಿಂದ ಈ ಮಧ್ಯಕೂಟವನ್ನು ಕಾಮರಾಜಕೂಟ ಅಂತಲೇ ಕರೀತಾರೆ. ಇದು ದೇವಿಯ ದೇಹದಲ್ಲಿ ಮಧ್ಯಕೂಟ, ಮಂತ್ರದಲ್ಲೂ ಮಧ್ಯಕೂಟ. ಮಂತ್ರದಲ್ಲಿ ಮಧ್ಯಕೂಟ ಅಂದರೆ ಮೊದಲು 5 ಅಕ್ಷರ ನೋಡಿದ್ದೇವೆ, ಮತ್ತು ಮುಂದೆ 4 ಅಕ್ಷರಗಳಿವೆ, ಮಧ್ಯದಲ್ಲಿರುವ ಮಧ್ಯಕೂಟ. ದೇಹದಲ್ಲಿ ಇದು ಉನ್ನತ ಸ್ಥಾನ, ಇದು ಅಧಸ್ಥಾನ, ಮತ್ತು ಇದು ಮಧ್ಯಸ್ಥಾನ. ಹಾಗಾಗಿ ಈ 2 ಕಾರಣಗಳಿಂದಲೂ ಸಹ ಅದು ಮಧ್ಯಕೂಟ ಅಂತ. ಈಗ ನಾಮ ಸುಲಭವಾಗಿ ಅರ್ಥ ಆಗುತ್ತೆ. ಇನ್ನೊಂದ್ಸಲ ನೋಡಿ, ಕಂಠಾಧ ಕಟಿಪರ್ಯಂತ, ಕಟಿ ಅಂದರೆ ಟೊಂಕ, ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ. ಆ ಮಧ್ಯಕೂಟ ಎನ್ನುವಂಥದ್ದು ಪಂಚದಶಾಕ್ಷರಿ ಮಂತ್ರದ 6 ಅಕ್ಷರಗಳಿಂದ ಕೂಡಿದ್ದು ಅಂತ. ಅಂದರೆ ನಾವೇನು ಮಾಡಬೇಕು, ಈ ಮಂತ್ರದ ಅಕ್ಷರಗಳು ದೇವಿಯ ಸ್ಥೂಲ ರೂಪದಲ್ಲಿ ಇಷ್ಟು ಈ ಭಾಗದಲ್ಲಿ ವ್ಯಾಪಿಸಿಕೊಂಡಿವೆ. ಮಂತ್ರಕ್ಕೂ ಸ್ಥೂಲ ರೂಪಕ್ಕೂ ಹೊಂದಿಸಿಕೊಳ್ಳುವಂಥದ್ದು. ಇಷ್ಟಾದ ಮೇಲೆ ಇನ್ನುಳಿದಿರೋದು ಕೊನೆಯದಾದಂತಹ ಕೂಟ, 87ನೇ ನಾಮ ಅದನ್ನು ಹೇಳುತ್ತೆ. ಶಕ್ತಿಕೂಟೈಕತಾಪನ್ನ ಕಟ್ಯಧೋ ಭಾಗಧಾರಿಣಿ. ಇನ್ನೊಂದ್ಸಲ, ಶಕ್ತಿಕೂಟೈಕತಾಪನ್ನ ಕಟಿ ಅಧೋಭಾಗಧಾರಿಣಿ ಅಂತ ಬಿಡಿಸಿದರೆ ಕಟಿ ಪ್ಲಸ್ ಅಧ ಕಟ್ಯಧ ಅಂತ ಎಣ್ಣು ಸಂಧಿ ಆಗತ್ತೆ. ಅದೆಲ್ಲ ಸ್ವಲ್ಪ ಗೊತ್ತಿದ್ರೆ ನಾಮ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಅಲ್ದಿದ್ರೆ ಕಟಿ ಅಂತ ಆಗಬೇಕಲ್ವಾ, ಇಲ್ಲಿ ಯಾಕೆ ಕಟ್ಯಧೋ ಕಟ್ಟಿ ಹಾಕಿದ್ರಲ್ಲ ಆಕೆನಾ ಏನು, ಹೀಗೆಲ್ಲ ಸಂಶಯಗಳು ಬಂದುಬಿಡ್ತೇವೆ ಕೆಲವು ಸಲ. ನಮ್ಮ ಮಾತೃಭಾಷೆಯ ಪ್ರಭಾವ ಸಂಸ್ಕೃತ ಭಾಷೆ ಮೇಲೂ ಸಹ ಪ್ರಭಾವ ಬೀರುತ್ತೆ ಕೆಲವು ಸಲ. ಅವಾಗ ಏನಾಗುತ್ತೆ, ಅರ್ಥ ಆಗುವುದಕ್ಕಿಂತ ಅಪಾರ್ಥ ಆಗುವುದೇ ಹೆಚ್ಚು. ಅದಕ್ಕೋಸ್ಕರ ಕಟಿ ಅಧಃ, ಕಟಿಯಿಂದ ಕೆಳಗಿನದು ಅಂತ ಅರ್ಥ. ಕಟಿ ಪ್ರದೇಶದಿಂದ ಅಧೋಭಾಗವನ್ನು ಶಕ್ತಿಕೂಟವಾಗಿ ಪಡೆದವಳು ಅಂತ. ಈ ಕೂಟದಲ್ಲಿ ಪಂಚದಶಾಕ್ಷರಿ ಮಂತ್ರದ 4 ಅಕ್ಷರಗಳಿವೆ.
ನಾನು ಹೇಳಿದವಾಗ ಉದ್ದ ಅಂತ, ಅಕ್ಷರಗಳ ಸಂಖ್ಯೆಯೇ ಕೇವಲ ಅದರ ಪರಿಮಾಣವನ್ನಷ್ಟೇ ಹೇಳುವುದಿಲ್ಲ, ಅದರ ಸಾಮರ್ಥ್ಯವನ್ನೂ ಹೇಳುತ್ತದೆ. ಹೌದು ತಾನೇ? ಹಾಗಾಗಿ ಈ ಕೆಳಗಿನ ಭಾಗ ಉಂಟಲ್ಲ, ದೇವಿಯ ಶರೀರವೋ ನಮ್ಮ ಶರೀರವೋ, ಇಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟ ಯಾವ ಭಾಗವೂ ಇಲ್ಲ. ಇದ್ರೆ ಹೇಳಿಬಿಡಿ. ಇದೆಯಾ? ಇಲ್ಲ. ನನ್ನ ಕಾಲು ವಿಚಾರ ಮಾಡಿತು, ನನ್ನ ಮಂಡಿ ವಿಚಾರ ಮಾಡಿತು, ನನ್ನ ಮಂಡಿಗೆ ಅರ್ಥ ಆಗಲಿಲ್ಲ, ಏನು ಹೇಳ್ತೇವೆ ನಾವು? ಇಲ್ಲ. ಯಾಕೆಂದರೆ ಅದಕ್ಕೋಸ್ಕರ ದೇಹದಲ್ಲಿ ಇದನ್ನು ಶಿರ ಮೂರ್ಧನ ಅಂತ ಕರೀತಾರೆ. ಉತ್ತಮಾಂಗಂ ಅಂತಲೇ ಇದಕ್ಕೆ ಹೆಸರು. ಇದು ಉತ್ತಮಾಂಗ ಅಂತ ಹೇಳಿದ್ರಿಂದಲೇ ಮಿಕ್ಕಿದ್ದೆಲ್ಲವೂ ಸಹ ಅದರಷ್ಟು ಉತ್ತಮ ಅಲ್ಲ ಅನ್ನೋದು ಅಂಡರ್ಸ್ಟುಡ್ಡು. ಹೌದು ತಾನೆ? ಹಿಂದೆ ಒಂದು ಕಾಲದಲ್ಲಿ ಇತ್ತು, ಏನು ಕೇಳಿದರೆ ಈ ಹೃದಯ, ಹಾರ್ಟೇ ಎಲ್ಲವನ್ನೂ ಮಾಡುತ್ತೆ ಅಂತ. ಇವತ್ತು ತೀರ್ಮಾನ ಆಗಿದೆ, ಹಾರ್ಟ್ ಎಲ್ಲ ಮಾಡುವುದು ಯಾವುದು? ಬ್ರೈನ್. ಅದು ಇರುವುದಿಲ್ಲ, ಇಲ್ಲ ಇಲ್ಲಿ. ಹೌದು ತಾನೆ? ಹಾಗಾಗಿ ಅದು ಉತ್ತಮಾಂಗ. ಅದರಷ್ಟು ಉತ್ತಮಾಂಗ ಅಲ್ಲದೇ ಇದ್ದದ್ರಿಂದ ಕೆಳಗೆ ಬರ್ತಾ 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 ಇದರಷ್ಟು ಪ್ರಾಧಾನ್ಯತೆ ಇಲ್ಲ. ಯಾವಾಗಲೂ ಹಾಗೆ ಅಲ್ವಾ? ಎಲ್ಲಿ ಜ್ಞಾನ ಇರುತ್ತೋ ಅದು ಮೇಲಿರಬೇಕೋ ಕೆಳಗಿರಬೇಕೋ? ಮೇಲೆ ಇರಬೇಕು ತಾನೆ? ಪ್ರಕೃತಿಯ ನಿಯಮ ಅದು. ನೀವು ಏನೇನೋ ಮಾಡಿ ಶೀರ್ಷಾಸನ ಹಾಕ್ಸ್ಬೋದು, ಆದರೆ ಅದು ಸಹಜವಾದ ಕ್ರಿಯೆ ಅಲ್ಲ. ಹೌದು ತಾನೆ? ಆದ್ದರಿಂದ ಜ್ಞಾನ ಅನ್ನೋದು ಯಾವಾಗಲೂ ಸಹ ಮೇಲೇನೇ ಇರುತ್ತೆ. ಆದರೆ ಆ ಜ್ಞಾನವಲ್ಲದ್ದು ಯಾವಾಗಲೂ ಸಹ, ಅಥವಾ ಜ್ಞಾನಕ್ಕೆ ಪೂರಕ ಅಲ್ಲದೇ ಇರುವಂಥದ್ದು ಯಾವಾಗಲೂ ಸಹ ಕೆಳಕ್ಕೇನೇ ಇರಬೇಕು. ಅದು ಪ್ರಕೃತಿಯ ನಿಯಮ, ಅದು ನಾವು ಮಾಡಿದ್ದಲ್ಲ ಅದು. ಹೌದು ತಾನೆ? ಅದಕ್ಕೋಸ್ಕರ ಇಲ್ಲಿ 4 ಅಕ್ಷರಗಳ ಸಂಖ್ಯೆ ಅದರ ದೈರ್ಘ್ಯವನ್ನು ಹೇಳುವುದಿಲ್ಲ, ಅದರ ಸಾಮರ್ಥ್ಯವನ್ನು ಹೇಳುತ್ತೆ. ಮೊದಲಿನ 2 ಭಾಗಕ್ಕೆ ಹೋಲಿಸಿದರೆ ಈ ಭಾಗದ ಸಾಮರ್ಥ್ಯ ಅದು ಜ್ಞಾನದ ಹಿನ್ನೆಲೆಯಲ್ಲ, ಆ ಭಾಗದ ಅಂಶ ಕಡಿಮೆ ಎನ್ನುವುದು ಅದರ ಸಾಂಕೇತಿಕವಾದ ಅರ್ಥ. ಇಷ್ಟು ಹಿನ್ನೆಲೆಯಲ್ಲಿ ನೋಡೋಣ. ಇದಕ್ಕೆ ಶಕ್ತಿಕೂಟ ಅಂತ ಯಾಕೆ ಕರೀತಾರೆ ಅಂದರೆ, ದೇಹದಲ್ಲಿ ಇದು ಸರ್ಜನ ಶಕ್ತಿ. ಸರ್ಜನ ಅಂದರೆ ಸೃಷ್ಟಿಕ್ರಿಯೆ, ಅಂದರೆ ಪ್ರಜನನ ಕ್ರಿಯೆ. ಅದಕ್ಕೆ ಪೂರಕವಾದಂಥ ಅಂಗಾಂಗಗಳಿಂದ ಕೂಡಿದ್ದಾದ್ದರಿಂದ, ಅದಕ್ಕೆ ಸಂಬಂಧಪಟ್ಟಂಥ ಶಕ್ತಿ ಈ ಭಾಗದಲ್ಲಿ ಇರುವುದಾದ್ದರಿಂದ ಅದನ್ನು ಶಕ್ತಿಕೂಟ ಅಂತ ಕರೀತಾರೆ. ಇಷ್ಟು ವಿವರಣೆಯನ್ನು ಕಾಮಸ್ಥೇ ಹೃದಯ ವಸತೀತಿ ಕಾಮರಾಜಂ, ಕಾಮಸ್ಥೇ ಹೃದಯ ವಸತೀತಿ ಕಾಮರಾಜಂ, ಕಾಮರಾಜಕೂಟ. ಸೃಷ್ಟೃತ್ವಾತ್ ತದನು ತವಾಂಬ ಶಕ್ತಿಕೂಟಂ. ಸೃಷ್ಟೃತ್ವಾತ್, ಸೃಷ್ಟಿ ಪ್ರಕ್ರಿಯೆಗೆ ಬೇಕಾದಂತಹ ಭಾಗದಿಂದ ಕೂಡಿದ ಅವಯವ ಇರುವುದಾದ್ರಿಂದ ಅದನ್ನು ಶಕ್ತಿಕೂಟ ಅಂತ ಕರೀತಾರೆ. ಇದು ಒಂದರ್ಥ. ಇನ್ನೂ ಒಂದರ್ಥ ಶಕ್ತಿಕೂಟ ಅನ್ನೋದಕ್ಕೆ ನೋಡಿ, ಈ ಭಾಗ ಜ್ಞಾನಕ್ಕೆ ಪೂರಕವಾದ ಅಂಶ ಇಲ್ಲದೇ ಇರ್ಬೋದು, ಆದರೆ ಇದು ಇಚ್ಛೆ, ಇದು ಜ್ಞಾನ. ಈ ಜ್ಞಾನ ಮತ್ತು ಇಚ್ಛೆ ಇದು ಎರಡನ್ನೂ ಹೊತ್ತುಕೊಳ್ಳೋದಕ್ಕೊಂದು ಶಕ್ತಿ ಬೇಕೋ ಬೇಡವೋ? ಎಂಥ ಕಲ್ಪನೆ ನೋಡಿ ಹೀಗೆ ಅಂತ. ಹಾಗಾಗಿ ಆ ಸಾಮರ್ಥ್ಯ ಇದ್ದಾಗ ಮಾತ್ರ ಅಲ್ಲಿ ಇಚ್ಛೆ ಮತ್ತು ಜ್ಞಾನ ಅವು ಎರಡೂ ಸಹ ನಿಲ್ಲುತ್ತವೆ. ಅಂದರೆ ಈ ಭಾಗ ಅದನ್ನು ತಿರಸ್ಕಾರ ಮಾಡ್ತಾ ಇಲ್ಲ, ಜ್ಞಾನ ಮತ್ತು ಇಚ್ಛೆಯನ್ನು ಸದಾ ಹೊತ್ತು ಸಂಚರಿಸುವ ಭಾಗ. ಆದ್ದರಿಂದ ಅದು ಅತ್ಯಂತ ಶಕ್ತಿಯುತವಾದಂತಹದ್ದು ದೇಹದಲ್ಲಿ ಎನ್ನುವಂಥ ಸಾಂಕೇತಿಕವಾದ ಅರ್ಥವನ್ನು ಸಹ ಶಕ್ತಿಕೂಟೈಕತಾಪನ್ನ ಕಟ್ಯಧೋ ಭಾಗಧಾರಿಣಿ ಎನ್ನುವಂಥ ಅರ್ಥವನ್ನು ಸಹ ಅದು ಸಹಜವಾಗಿ ಕೊಡುತ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಈ 87ನೆಯ ನಾಮದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಅಲ್ಲಿಗೆ ಪಂಚದಶಾಕ್ಷರಿ ಸಹ ಪುನಃಸ್ಮರಣೆ ಮಾಡಿಸಿಬಿಡ್ತೇನೆ. ಪಂಚದಶಾಕ್ಷರಿ ಮಂತ್ರ ಸ್ವರೂಪಿಣಿ. ಹೇಗೆ ಅಂದರೆ ಆ ಮಂತ್ರವನ್ನು 3 ಭಾಗ ಮಾಡಿ ಮೊದಲ 5 ಅಕ್ಷರಕ್ಕೆ ವಾಗ್ಭವಕೂಟ ಅಂತ ಹೆಸರು, ಅದಾದ ಮೇಲೆ ನಂತರದ 6 ಅಕ್ಷರಗಳಿಗೆ ಕಾಮರಾಜಕೂಟ ಅಂತ ಹೆಸರು, ಅದಾದ ಮೇಲೆ ಮುಂದಿನ 4 ಅಕ್ಷರಗಳಿಗೆ ಶಕ್ತಿಕೂಟ ಅಂತ ಹೆಸರು,
ಅವಳ ಮೊದಲ ಕೂಟವೇ ಅವಳ ವಾಗ್ಭವ ಕೂಟ, ಅಂದರೆ ಅವಳ ಸ್ವರೂಪ ಮುಖವನ್ನು ಹೇಳುವಂತಹದ್ದು. ಕಾಮರಾಜಕೂಟ ಅವಳ ಮಧ್ಯಭಾಗ, ಶಕ್ತಿಕೂಟ ಅವಳ ಅಧೋಭಾಗ. ಇಷ್ಟು ಈ ಮಂತ್ರವನ್ನೇ ನೇರವಾಗಿ ಅವಳ ಸ್ವರೂಪ ಅಂತ ಭಾವಿಸಬಹುದು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಮುಂದಿನ ಶಬ್ದ ಅದು ಹೇಳುತ್ತೆ, ಇದನ್ನು ಯಾರಾದರೂ ಕೇಳಿ ಆದಮೇಲೆ ಹೀಗೆ ಸಂಶಯ ಪಡಬಹುದು. ಈಗ ನನಗೆ 3 ಭಾಗ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಈ ಮಂತ್ರದ 3 ಭಾಗವನ್ನು ದೇವಿಯ 3 ಅವಯವಗಳಲ್ಲಿ ಭಾವಿಸಿಕೊಂಡು ಪೂಜೆ ಮಾಡಿದೆ, ಅತ್ಯಂತ ಉತ್ಕೃಷ್ಟವಾದ ಪೂಜೆ ಅಂತ ಯಾರು ಅಂದುಕೊಂಡ್ರೆ ಅದು ತಪ್ಪು. ಇದೂ ಸಹ ಸ್ಥೂಲ ಪೂಜೆಯೇ, ಬಾಹ್ಯ ಪೂಜೆಯೇ. ಹಾಗಾಗಿ ಆ ಬಾಹ್ಯ ರೂಪವನ್ನು ಸಂಪೂರ್ಣವಾಗಿ ಬಿಟ್ಟು ಆಂತರಿಕವಾಗಿ ಮಾಡುವ ಪೂಜೆ ಅತ್ಯಂತ ಶ್ರೇಷ್ಠ ಎನ್ನುವಂತಹದ್ದು ಮುಂದೆ ಬರುವಂತಹ ಮಾತು. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ 88ನೆಯ ನಾಮಕ್ಕೆ ಹೋಗೋಣ. ಮೂಲಮಂತ್ರಾತ್ಮಿಕಾ. ಈ ನಾಮಗಳೆಲ್ಲ ಒಂದಕ್ಕಿಂತ ಒಂದು ಅದ್ಭುತ ಒಂಥರ. ಏನು ಇದರ ಅರ್ಥ? ಮೂಲಮಂತ್ರದ ಸ್ವರೂಪಳು ಅಂತಾಯ್ತು. ಮೂಲಮಂತ್ರ ಯಾವುದು? ಈಗ ತಾನೇ ನಾವು ನೋಡ್ಕೊಂಡು ಬಂದಿದ್ದೇವೆ. ಪಂಚದಶಾಕ್ಷರಿ ಮಂತ್ರವೇ ಆಕೆಯ ಮೂಲ ಮಂತ್ರ ಆಯಿತು. ಇದು ಒಂದರ್ಥ. ಮೂಲ ಅಂದ್ರೆ ಏನ್ರಿ? ಮೂಲ ಅಂದ್ರೆ ಏನು? ಮೂಲ ಅನ್ನೋದಕ್ಕೆ ಸಂಸ್ಥೆಯಲ್ಲಿ ಬೇರು ಅಂತ ಅರ್ಥ. ಬೇರು ಅಂದ್ರೆ ಅರ್ಥ ಏನು? ಕಾರಣ ಅಂತ ಅರ್ಥ. ಅಂದರೆ ಯಾವುದು ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳಿಗೆ ಮೂಲವೋ ಅದು ಮೂಲ ಮಂತ್ರ. ಕೇವಲ ಇನ್ಯಾವುದಕ್ಕೋ ಬಳಸುವಂತಹದ್ದು ಉಂಟಲ್ಲ, ಅದು ಮೂಲ ಮಂತ್ರ ಆಗೋದಿಲ್ಲ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4ರಲ್ಲಿ ಇಡಿಯಾಗಿ ಕೊಡುವಂತಹದ್ದು ಯಾವುದೋ ಅದೇ ನಿಜವಾದ ಮೂಲ ಮಂತ್ರ. ಒಂದೊಂದನ್ನು ಕೊಡುವಂತಹದ್ದು ಆಂಶಿಕವಾದ ಮೂಲ ಮಂತ್ರ. ಹಾಗಾಗಿ ಈ 4ಅನ್ನೂ ಕೊಡುವಂತಹ ಒಂದು ಮೂಲ ಮಂತ್ರ ಅಂತ ಇದ್ರೆ ಅದು ಯಾವುದು ಅಂದರೆ ಪಂಚದಶಾಕ್ಷರಿ ಮಂತ್ರವೇ ನಿಜವಾದ ಮೂಲ ಮಂತ್ರ. ಹಾಗಾಗಿ ಹೇಳ್ತಾರೆ ಮೂಲ ಮಂತ್ರಾತ್ಮಿಕಾ ಅಂತ. ಹಿಂದೆ 5, 6, 4 3 ಭಾಗ ಮಾಡಿ ಹೇಳಿದರು. ಈಗ ಅಷ್ಟನ್ನು ಸೇರಿಸಿ ಮೂಲ ಮಂತ್ರಾತ್ಮಿಕ. ಅದು ಬಿಡಿ, ಇದು ಇಡಿ. ಅದು ವ್ಯಷ್ಟಿ, ಇದು ಸಮಷ್ಟಿ. ಎಷ್ಟು ಸೂಕ್ಷ್ಮವಾದಂಥ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಹೀಗೆ ಅಂತ ಆಯ್ತು. ಹಾಗಾಗಿ ಪಂಚದಶಾಕ್ಷರಿ ಮಂತ್ರವೇ ನಿಜವಾದ ಮೂಲ ಮಂತ್ರ. ಆ ಮಂತ್ರದ ಸ್ವರೂಪಳು ಅಂತ ಅದಕ್ಕೆ ಅರ್ಥ. ಆತ್ಮ ಅಂತ ಶಬ್ದ ಉಂಟು ನೋಡಿ, ಆತ್ಮಿಕ ಅಂತ. ಸ್ತ್ರೀಲಿಂಗ ಆದ್ರಿಂದ ಆತ್ಮಿಕ ಅಂತ ಆಗಿದೆ, ಪುಲ್ಲಿಂಗ ಆತ್ಮಕ ಅಂತ ಆಗ್ತಿತ್ತು. ಏನಿದ್ರು ಆತ್ಮ ಅನ್ನೋದಕ್ಕೆ ಏನರ್ಥ ಅಂದ್ರೆ ಸ್ವರೂಪ ಅಂತ ಅರ್ಥ. ನಮ್ಮ ಸ್ವರೂಪ ನಿಜವಾಗಿ ಏನು ಅಂದರೆ ದೇಹ ನಮ್ಮ ಸ್ವರೂಪವಾ ಅಲ್ಲ, ಇಂದ್ರಿಯ ನಮ್ಮ ಸ್ವರೂಪವಾ ಅಲ್ಲ, ಮನಸ್ಸು ನಮ್ಮ ಸ್ವರೂಪವಾ ಅಲ್ಲ, ಬುದ್ಧಿ ನಮ್ಮ ಸ್ವರೂಪವಾ ಅಲ್ಲ, ಪ್ರಾಣ ನಮ್ಮ ಸ್ವರೂಪವಾ ಅಲ್ಲ. ಇದು ಯಾವುದೂ ನಮ್ಮ ಸ್ವರೂಪ ಅಲ್ಲ. ನಮ್ಮ ಸ್ವರೂಪ ಯಾವುದು? ನಮ್ಮ ಸ್ವರೂಪ ಆತ್ಮಸ್ವರೂಪ. ನಾವು ಇದನ್ನು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಆದರೆ ನಮ್ಮ ಉಸಿರು ಪ್ರತಿದಿನವೂ ಇದನ್ನು ಹೇಳ್ತಾ ಇರುತ್ತೆ. ಒಂದು ದಿನಕ್ಕೆ 21,000 ಬಾರಿ ಇದನ್ನು ಹೇಳುತ್ತೆ, ನೀನು ಶಿವಸ್ವರೂಪ, ನೀನು ಆತ್ಮಸ್ವರೂಪ ಅಂತ. ನಾವು ಗೊತ್ತಿಲ್ಲದೇನೆ ಶಿವೋಹಂ 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 ಹೇಳ್ತಾನೆ ಇರ್ತೇವೆ. ದಿಸ್ ಈಸ್ ಕಾಲ್ಡ್ ಅಜಪ. ಯಾವುದನ್ನು ನಾವು ಜಪಿಸದೇ ಇದ್ದರೂ ಜಪವಾಗತ್ತೋ ಅದು ಅಜಪ. ಮಿಕ್ಕಿದ್ದೆಲ್ಲ ಜಪಿಸಿಯೂ ಜಪಿಸದೇ ಇರುವ ಜಪ. ಯಾಕೆಂದರೆ ನಾವು ಜಪ ಮಾಡ್ತೇವೆ, ಬಾಯಿ ಸುಮ್ಮನೆ ಹೇಳ್ತಾ ಇರುತ್ತೆ, ಮನಸ್ಸು ಗಾಂಧಿ ಬಜಾರದಲ್ಲಿ ಓಡಾಡ್ತಾ ಇರುತ್ತೆ. ಹೌದು ಅಲ್ವಾ? ಅದು ಒಂದೃಷ್ಟಿಯಲ್ಲಿ ಅಜಪ. ಇದು ಜನ್ಮತಃ ಬಂದಂತಹ ಅಜಪ, ಕೊನೆಯ ಕ್ಷಣದವರೆಗೆ ಅಜಪ. ಆದರೆ ಆ ಅಜಪದ ಅರ್ಥವನ್ನು ನಾವು ತಿಳಿದುಕೊಳ್ಳದೇ ಇದ್ದರೆ ತುಂಬ ಹಾನಿ. ನಮ್ಮ ಉಸಿರು ಅದನ್ನು ಹೇಳ್ತಾ ಇರುತ್ತೆ ನಿರಂತರವಾಗಿ. ಸೂಕ್ಷ್ಮವಾಗಿ ಗಮನಿಸಿದರೆ ಅದು ಅರಿವಿಗೆ ಬರುತ್ತೆ. ಹಾಗಾಗಿ ಆ ಆತ್ಮಸ್ವರೂಪಿಣಿ, ಯಾವುದರ ಆತ್ಮಸ್ವರೂಪಿಣಿ? ಮೂಲ ಮಂತ್ರ
ಮಂತ್ರವೇ ಅವಳ ಆತ್ಮ. ಆ ಮಂತ್ರಕ್ಕಿಂತ ಅವಳು ಬೇರೆ ಅಲ್ಲ. ನಾನು ಬೇರೆ, ನನ್ನ ಆತ್ಮ ಬೇರೆ ಅಂತ ನಾವು ಹೇಳೋಕ್ಕಾಗತ್ತೇನ್ರಿ? ನೋಡೋಣ, ತೋರಿಸಿ ನೋಡೋಣ. ನಿಮ್ಮ ಆತ್ಮನ ತೆಗೆದು ಹಿಂಗೆ ತೋರಿಸೋದು ಹಿಂಗೆ, ಇದು ನಾನು, ಇದು ನನ್ನ ಆತ್ಮ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಹಾಗಾಗಿ ಆ ಮೂಲ ಮಂತ್ರವೇ ಅವಳ ಸ್ವರೂಪ. ಆ ಮೂಲ ಮಂತ್ರಕ್ಕಿಂತ ಅವಳು ಬೇರೆ ಅಲ್ಲ ಅಂತ. ಇಷ್ಟಾದ ಮೇಲೆ ಈಗ ಇನ್ನೊಂದು ಸಮಸ್ಯೆ. ಹಾಗಿದ್ರೆ ಮಂತ್ರ ಅಂದ್ರೆ ಏನ್ರಿ? ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇರ್ತದೆ, ನನಗೆ ಯಾವುದಾದ್ರು ಮಂತ್ರ ಉಪದೇಶ ಮಾಡ್ರಿ ಕೇಳ್ತಾರಲ್ಲ ಹೀಗೆ ಅಂತ. ಮಂತ್ರ ಅಂದ್ರೆ ಏನು? ಇದಕ್ಕೊಂದು ಸಾಮಾನ್ಯವಾದ ಡೆಫಿನೇಷನ್ ಉಂಟು. ಮಂತ್ರ ಅಂದರೆ ಮನನಾಥ ತ್ರಾಯತೆ ಇತಿ ಮಂತ್ರ. ಯಾವುದನ್ನು ಮನನ ಮಾಡಿದರೆ ರಕ್ಷಣೆ ಸಿಗ್ತದೆಯೋ, ರಕ್ಷಣೆ ಮಾಡ್ತದೆಯೋ ಅದು ಮಂತ್ರ. ಮನನ ಅಂದ್ರೆ ಏನು ಅಂತ ಪ್ರಶ್ನೆ. ಎಲ್ಲ ಒಂದಕ್ಕೊಂದು ಸಂಬಂಧ. ನಾವು ಹೇಳ್ಬಿಡ್ತೇವೆ ಮನನ ಮಾಡಿದರೆ ಯಾವುದು ನಮ್ಮನ್ನು ರಕ್ಷಣೆ ಮಾಡ್ತದೆಯೋ ಅದು ಮಂತ್ರ ಅಂತ. ಭಾಳ ಸಂತೋಷ. ಮನನ ಅಂದ್ರೆ ಏನು? ಯುಕ್ತಿಭಿ ಅನುಚಿಂತನಂ ಮನನಂ ಅಂದರೆ ಆ ಮಂತ್ರದ ಬೀಜಾಕ್ಷರಗಳಿರ್ತಾವಲ್ಲ ಅಲ್ಲಿ, ಅದನ್ನು ಯುಕ್ತಿಯುಕ್ತವಾಗಿ ಅರ್ಥ ತಿಳ್ಕೊಂಡು ಮತ್ತೆ 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 ಸರಿಯಾ ತಪ್ಪ ಆಮೇಲೆ ನಿರ್ಧಾರ ಮಾಡಿ ಆ ಸರಿಯಾದದ್ದನ್ನೇ ಮತ್ತೆ ಮತ್ತೆ ಪಾಸಿಟಿವ್ ಆಗಿಯೇ ವಿಚಾರ ಮಾಡುವಂಥದ್ದುಂಟಲ್ಲ, ಅದು ಮನನ. ಇದು ಕೇವಲ ಮಂತ್ರಕ್ಕೆ ಮಾತ್ರ ಅಲ್ಲ ರೀ, ನಮ್ಮ ಅಧ್ಯಯನಕ್ಕೆ, ಓದಿಗೆ, ಎಲ್ಲದಕ್ಕೆ ಬೇಕಾದದ್ದು. ಇವತ್ತು ಗ್ರಹಚಾರ ಏನಾಗಿದೆ ಅಂದರೆ ಶ್ರವಣ ಮತ್ತು ಮನನ ಇದು ಎರಡೂ ನಮ್ಮ ಓದಿನಲ್ಲಿ ಸತ್ತೋಗಿದೆ. ಇಲ್ಲವೇ ಇಲ್ಲ ಶಾಲೆಗಳಲ್ಲಿ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನೋಡಿ. ನೀವು ಏನಾದರೂ ಒಂದು ಹೇಳಲಿಕ್ಕೆ ಶುರು ಮಾಡಿದ ತಕ್ಷಣ ಮಕ್ಕಳು ಮೊದಲು ಮಾಡುವ ಕೆಲಸ ಏನು ಗೊತ್ತಾ? ಅದನ್ನು ಬರೆಯೋದು. ಅದರ ಪ್ರಾಚೀನ ಕ್ರಮ ಹೇಗೆ? ಗುರುಗಳು ಹೇಳಿ ಮುಗಿಸುವವರೆಗೆ ಪೆನ್ನನ್ನು, ಪೆನ್ಸಿಲನ್ನು, ಬಳಪದ ಕಡ್ಡಿಯನ್ನು ಮುಟ್ಟುವಂತೆ ಇಲ್ಲ. ಏನು ಮಾಡಬೇಕು? ಶ್ರವಣ ಪೂರ್ತಿ. ಒಂದು ವಿಷಯವನ್ನು ನಮ್ಮ ಸ್ವಾಧೀನ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಶ್ರವಣ ಎನ್ನುವಂತಹದ್ದು ಮೊದಲ ಸೋಪಾನ. ಈಗ ನೀವು ಹೇಳಲಿಕ್ಕೆ ಶುರು ಮಾಡಿದ ತಕ್ಷಣ ಮುಖ ನೋಡ್ತಾರೆ, ಬರೀತಾರೆ ಅವರಿಗೆ ಅಂತ ಕೇಳಿ. ನೀವು 10 ನಿಮಿಷಕ್ಕೆ ಬರೋದಿಲ್ಲ. ಯಾಕೆ ಗೊತ್ತಾ? ಬುದ್ಧಿ ಹೇಳುತ್ತೆ, ನಾನು ಮಾಡುವ ಕೆಲಸವನ್ನು ನಿನ್ನ ಕೈಯಲ್ಲಿ ಮಾಡಿಸಿದೆಯಲ್ಲ, ನೀನು ಕೈ ಬರೆದಿದೆಯಲ್ಲ, ಕೈ ಮಾಡಿದೆಯಲ್ಲ, ನಿನ್ನ ಕೈಯಲ್ಲೇ ಉತ್ತರ ಹೇಳಿಸ್ಕೋ. ಯಾವಾಗ ಪ್ರಾರಂಭದಲ್ಲೇನೆ ಕೊಂಡಿ ತಪ್ಪಿ ಹೋಯ್ತೋ, ಮತ್ತೆ ಸ್ಕೂಲಿಂದ ಮನೆಗೆ ಹೋದ ಮೇಲೆ ಮನನ ಮಾಡೋದು ಎಲ್ಲಿಂದ? ಮನನಕ್ಕೆ ವಿಷಯ ಇದ್ರೂ ತಾನೇ ಅಲ್ಲಿ ವಿಚಾರ ಮಾಡಿ, ಹೌದಾ ಅಲ್ವಾ ಅಂತ. ಹಾಗಾಗಿಯೇ ಇವತ್ತೇನಾಗಿದೆ ಕೇಳಿದರೆ, ವಿದ್ಯಾರ್ಥಿಗಳಿಗೆ ಆ ವಿಷಯವನ್ನು ಸರಿಯಾಗಿ ಶ್ರವಣ ಮಾಡುವ ಕಲೆ ಇಲ್ಲ, ಮಾಡಿಸುವ ಕಲೆ ಮೇಷ್ಟ್ರುಗಳಿಗೆ ನನ್ನನ್ನು ಸೇರಿಸಿಕೊಂಡು ಇಲ್ಲ. ಇದ್ರೂ ಸಹ ಸಮಯದ ನಿರ್ಬಂಧತೆಯಲ್ಲಿ ಮಾಡಲಿಕ್ಕೆ ಆಗೋಲ್ಲ. ಇನ್ನು ಅವರು ಮನನವನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ಶಾಸ್ತ್ರೀಯ ವಿಚಾರಗಳೆಲ್ಲ ದೃಢ ಆಗೋದೇ ಇಲ್ಲ. ಹಾಗಾಗಿ ಏನಿದ್ದು ಸಹ ಎಲ್ಲರೂ ಸಹ ನೋಟ್ಸ್ ಸಾಮ್ರಾಜ್ಯದ ಅಧಿಪತಿಗಳಾಗಿಬಿಡ್ತಾರೆ ಹೀಗೆ ಅಂತ. ಹಾಗಾಗಿ ಆ ಮನನ ಎನ್ನುವಂಥದ್ದು ವಿಷಯವನ್ನು ಅದು ನಮ್ಮ ಸ್ವರೂಪದ ಕಡೆಗೆ ಅಂದರೆ ಸ್ವಾಧೀನವಾಗುವಂತೆ ಮಾಡುತ್ತೆ. ಅದರಿಂದ ನಿರಂತರ ಮನನ ಮತ್ತೆ ಮತ್ತೆ ವಿಚಾರ ಮಾಡುವುದರಿಂದ ಯಾವುದು ನಮ್ಮನ್ನು ರಕ್ಷಣೆ ಮಾಡುತ್ತೋ ಅದು ಮಂತ್ರ. ಇಷ್ಟನ್ನು ಶಾಸ್ತ್ರ ಗ್ರಂಥ ಹೀಗೆ ಹೇಳುತ್ತೆ ನೋಡಿ. ಸಂಧ್ಯಾತ್ಮ, ಸಂಪೂರ್ಣವಾಗಿ ಮನನ ಮಾಡಬೇಕಂತ. ಆ ವಿಷಯವನ್ನು ಕೇಳಿದ್ದನ್ನು ಹೀಗೆ ಹೇಳಿದರು, ನೆಕ್ಸ್ಟ್ ಸ್ಟೆಪ್ ಹೀಗೆ ಹೇಳಿದ್ರು, ನೆಕ್ಸ್ಟ್ ಸ್ಟೆಪ್ ಹೀಗೆ ಹೇಳಿದ್ರು ಅಂತ ಕೇಳಿ ಆದಮೇಲೆ ಮತ್ತೆ ನಾನೇನಾದ್ರು ಯಾವುದಾದ್ರೂ ಸೋಪಾನವನ್ನು ಎಗರಿಸಿದನಾ ಅಥವಾ ಇಲ್ವೋ? ಸರಿಯಾಗಿದೆ ಅಂತ ಆದರೆ ಅದನ್ನೇ ದೃಢ ಮಾಡಿಕೋ, ಮುಖೋದ್ಗತ ಮಾಡಿಕೋ ಅಂತ. DVG ಅವರಿಗೆ ಪಾಠ ಹೇಳಿದಂಥವರು ವಿರೂಪಾಕ್ಷಾಸ್ತ್ರಿಗಳು ಅಂತ ಇದ್ದರು. ಪ್ರಾಯಶಃ ಹಿಂದೆ ಯಾವಾಗಲೂ ನಾನು ಹೇಳಿರಬೇಕು ಅವ್ರ ವಿಷಯವನ್ನು, ಆದರೆ ಈ ವಿಷಯ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ. ಅವರು ಬೀದಿಯ ದೀಪದಲ್ಲಿ ಕೆಲವು ಸಲ ಓದ್ತಿದ್ರಂತೆ. ಬೀದಿ ದೀಪ ಇಲ್ಲದೇ ಇದ್ದಾಗ ಮನೆಯಲ್ಲಿ ದೀಪ ಹಚ್ಚಿಟ್ಕೊಂಡು
ಇದ್ರಂತೆ. ದೀಪ ಹಚ್ಕೊಂಡು ಆ ಬೆಳಕಿನಲ್ಲಿ ಓದ್ತಿದ್ರು. ಗುರುಗಳು ಪಾಠ ಮಾಡಿದ್ದನ್ನು ಆ ಬೆಳಕಿನಲ್ಲಿ ಅವರು ಓದ್ತಿದ್ರು. ಒಮ್ಮೆ ಅವ್ರು ಹೇಳಿದ್ದನ್ನು ಇಲ್ಲ ಅಪ್ಲೈ ಮಾಡ್ತಾ ಅದನ್ನು ಓದೋದು. ಓದಿ ಆದ ಮೇಲೆ ತಕ್ಷಣ ದೀಪವನ್ನು ಆರಿಸ್ತಿದ್ರಂತೆ. ಅವರು ಪೂರ್ತಿಯಾಗಿ ಮನನ ಮಾಡೋದು. ಆ ಮನನದ ಕೊನೆಯ ಹಂತದಲ್ಲಿ ಅವರಿಗೆ ಮುಖೋದ್ಗತವಾಗಿ ವಿಷಯ ಈಚೆ ಬರಬೇಕು ಬಾಯಿಂದ. ಬಂದಿಲ್ಲ ಅಂದರೆ ತಮಗೆ ತಾವೇ 4 ಏಟು ಹಾಕ್ಕೊಳ್ತಿದ್ರಂತೆ. ತಮಗೆ ತಾವೇ. ಅದು ಹೇಗೆ ಕೇಳ ನಿಂದೆ ಮಾಡ್ಕೊಂಡು, ವಿರೂಪಾಕ್ಷ ಶಾಸ್ತ್ರಿ ಏನೋ ನಿನ್ನನ್ನು ಬುದ್ಧಿವಂತ ಅಂತ ಅಂದ್ಕೊಂಡೆವು, ದಡ್ಡ ಶಿಖಾಮಣಿ, 2 ಸಲ 3 ಸಲ 4 ಸಲ ಮನನ ಮಾಡಿದ್ರು ಸ್ವಾಧೀನ ಆಗಲಿಲ್ವಲ್ಲೋ, ಇಷ್ಟು ಸಲ ಓದಿದ್ರು ಬರಲಿಲ್ವಲ್ಲೋ, ನೀನೇನು ಓದೋದು ನಿನ್ನ ಹಣೆ ಬರ ಅಂತ 2 ಕೆನ್ನೆ ಮೇಲೆ ಅವರಿಗೆ ಅವರೇ ಹೊಡ್ಕೊಳ್ತಿದ್ರಂತೀಗ ಅಂತ. ಆತ್ಮಶಿಕ್ಷೆ ಎಂತಹ ದೊಡ್ಡ ವಿದ್ವಾಂಸರು ಅಂದರೆ, ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ವಿದ್ವಾಂಸರು. ಅವರು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಅಕಸ್ಮಾತ್ತಾಗಿ ಏನೋ ತೊಂದರೆಯಿಂದಾಗಿ ಆ ರೈಲಿನ ಚೈನನ್ನು ಜಗ್ಗಿ ನಿಲ್ಲಿಸಿದರೆ ಅಂದು ಬ್ರಿಟಿಷ್ ಸರ್ಕಾರ ಯಾಕೆ ಅಂತ ಕೇಳ್ತಾ ಇರಲಿಲ್ಲಂತೆ ಅವರನ್ನು. ಅಷ್ಟರ ಮಟ್ಟಿಗೆ ಗೌರವ ಪಡೆದ ವ್ಯಕ್ತಿಗಳು DVG ಅವರ ಗುರುಗಳು. ಆ ಮನನಕ್ಕಿರುವಂಥ ಶಕ್ತಿ ಎಷ್ಟು ಕೇಳಿದರೆ, ಸಂಪೂರ್ಣ ಇಡೀ 8-10 ಪೇಜ್ಗಳನ್ನೆಲ್ಲ ಹಾಗಾಗಿ ಹೇಳಿದರೆ ಅವರು ಶಿಷ್ಯರು ನೋಡಿದ್ರಲ್ಲಿ ಹಾಗೆ ಇರ್ತಿತ್ತು. ಇದೇನು ಆಶ್ಚರ್ಯ ಅಲ್ಲ. ಅವರ ಶಿಷ್ಯರು ಇದೇ ರೀತಿಯಾಗಿದ್ದನ್ನು ನಾನು ಪ್ರತ್ಯಕ್ಷ ಕಂಡಿದ್ದೇನೆ. ಅವರು ಸ್ನಾನ ಮಾಡಬೇಕಿದ್ರು ಪಾಠ ಹೇಳ್ತಿದ್ರು, ಶಿಷ್ಯರಿಗೆ ಹೇಳ್ತಿದ್ರು, ನೋಡು ಈ ಪೇಜ್ ತೆಗಿ, ಇಲ್ಲಿ ಏನಿದೆ ನೋಡು ಅಂತ ಹೇಳಿ ಆದಮೇಲೆ ಅವನು ತೆಗೆದು ನೋಡಿದರೆ, ಈ ವಿಷಯ ಇಲ್ಲಿದೆ ನೋಡು ಅಂತ ಹೇಳಿದರೆ ಅದರಲ್ಲಿ ಇರ್ತಿತ್ತು. ಹಾಗೇನೆ ಯಾಕಿರ್ತಿತ್ತು? ಮನನ. ಆ ಮನನಕ್ಕಿರುವಂಥ ಶಕ್ತಿ. ಇವತ್ತು ನಮಗೆ ಮನನ ಅನ್ನೋದೇ ಗೊತ್ತಿಲ್ಲ ಹೀಗೆ ಅಂತ. ಕೇಳಿದ ವಿಷಯವನ್ನು 10 ನಿಮಿಷಗಳ ಕಾಲ ಕಣ್ಮುಚ್ಚಿ ಮತ್ತೆ ಮತ್ತೆ ಅದನ್ನೇ ನಾವು ವಿಚಾರ ಮಾಡೋದುಂಟಲ್ಲ, ಹಾಗೆ ವಿಚಾರ ಮಾಡಿದಾಗ ವಿಷಯ ಸ್ವಾಧೀನ ಆಗ್ತದೆ. ಹಾಗಾಗಿ ಆ ಮನನ, ನಿರಂತರ ಮನನ ಮಾಡುವುದರಿಂದ ಏನಾಗುತ್ತೆ ಅಂದರೆ, ಪೂರ್ಣಾಹಂತಾನುಸಂಧ್ಯಾತ್ಮ ಸ್ಫೂರ್ಜನ್ ಮನನ ಧರ್ಮತಃ. ಹಾಗೆ ಮನನ ಮಾಡ್ತಾ ಹೋದಾಗ ಒಳಗಿನ ವಿಷಯ ಸ್ಫೂರ್ಜತ್, ಮೇಲಕ್ಕೆ ಬರುತ್ತಂತೆ, ದೃಢ ಆಗುತ್ತಂತೆ, ಗಟ್ಟಿ ಆಗುತ್ತಂತೆ. ಸಂಸಾರ ಕ್ಷಯಕೃತ್. ಅಧ್ಯಾತ್ಮ ವಿಚಾರದ ಮನನ ಮಾಡಿದರೆ ಅದೇನು ಮಾಡುತ್ತೆ ಕೇಳಿದರೆ, ಅಲ್ಲಿಯೇ ಫಲ, ಮನನದಲ್ಲಿಯೇ ಫಲ. ಸಂಸಾರ ಕ್ಷಯಕೃತ್. ಸಂಸಾರ ಅಂದರೆ ಹುಟ್ಟು ಸಾವುಗಳ ಕಟ್ಟು, ಅದನ್ನು ನಾಶಪಡಿಸ್ತದೆ. ಮತ್ತಷ್ಟೇ ಅಲ್ಲ, ಬದುಕಿನ ಮಧ್ಯದಲ್ಲಿ ತ್ರಾಣಧರ್ಮತಃ ಮಂತ್ರ ಉಚ್ಯತೆ. ಹಾಗಾಗಿ ಮನನದಿಂದ ಯಾವುದು ನಮ್ಮನ್ನು ರಕ್ಷಣೆ ಮಾಡುತ್ತೋ ಅದಕ್ಕೆ ಮಂತ್ರ ಅಂತ ಹೆಸರು. ಅದಕ್ಕೋಸ್ಕರ ಯಾವುದಾದರೂ ಉಪದಿಷ್ಟವಾದ ಮಂತ್ರ ಇದ್ದರೆ ಕೊನೆ ಪಕ್ಷ ಆ ಮಂತ್ರವನ್ನು ಜಪಿಸುವಷ್ಟು ಕಾಲವಾದರೂ ನಮ್ಮ ಮನಸ್ಸು ಮಂತ್ರದ ಅಕ್ಷರಗಳ ಜೊತೆಗೆ, ಮಂತ್ರದ ಅರ್ಥದ ಜೊತೆಗೆ ಓಡಾಡಬೇಕೇ ಅಷ್ಟೇ ಹೊರತನು ಆ ಮಂತ್ರವನ್ನು ಹೇಳ್ತಾ ಬೀದಿಗಳಲ್ಲಿ ಬಜಾರ್ಗಳಲ್ಲಿ ಓಡಾಡಬಾರದು ಮನಸ್ಸು. ಅಷ್ಟು ಹಿನ್ನೆಲೆಯಲ್ಲಿ ಮೂಲ ಮಂತ್ರಾತ್ಮಿಕ, ಮೂಲ ಮಂತ್ರವೇ ಅವಳ ಸ್ವರೂಪ. ಅಲ್ಲಿ ಈಗ ನಮಗೊಂದು ತೀರ್ಮಾನಕ್ಕೆ ಬರಲಿಕ್ಕೆ ಅನುಕೂಲ ಆಯ್ತು ನೋಡಿ. ನಾವು ಯಾವ ದೇವತೆಯ ಮಂತ್ರವನ್ನು ಜಪಿಸ್ತೇವೋ ಆ ಮಂತ್ರ ಆ ದೇವತೆಯ ಸ್ವರೂಪಕ್ಕಿಂತ ಬೇರೆ ಅಲ್ಲ. ಹೌದು ತಾನೇ? ಬೇರೆ ಅಲ್ಲ. ಇಷ್ಟಾದ ಮೇಲೆ ಆ ಮಂತ್ರ ಸ್ವರೂಪದ ದೇವತೆ ನಮ್ಮ ಎದುರಿನಲ್ಲಿ ಇದ್ದಾಳೆ. ಇವಾಗ ಆಕೆಯನ್ನು ಅಲ್ಲಿ ಕುಳ್ಳಿಸಿಬಿಟ್ಟು ನಾವು ಗಾಂಧಿ ಬಜಾರಿಗೋ ಅಥವಾ ಜಯನಗರಕ್ಕೋ ಹೋದರೆ ಅಪಚಾರ ಹೌದಾ ಅಲ್ವಾ? ವಿಚಾರ ನಿಮಗೆ ಬಿಟ್ಟಿದ್ದು. ಹೌದು ತಾನೇ? ನಾವಾಗಿ ಆ ಮಂತ್ರವನ್ನು ಜಪಿಸೋದ್ರ ಮೂಲಕ ಕರೆದವಳು. ನಾವೇ ಕರೆದು ನಮ್ಮನೆಗೆ ಗೆಸ್ಟನ್ನು ಕರೆದುಬಿಟ್ಟು ಹೇಳದೆ ಕೇಳದೆ ನಾವು ಹೊರಟು ಹೋದ್ರೆ ಈಸ್ ಇಟ್ ನಾಟ್ ಇನ್ಸಲ್ಟ್ ಟು ದೆಮ್? ಹಾಗಾಗಿ ನಾವು ಮಂತ್ರವನ್ನು ಜಪಿಸುವುದರ ಮೂಲಕ ಮಂತ್ರಾಭಿಮಾನಿಯಾದ ದೇವತೆಯನ್ನು ಉಪಾಸನೆ ಮಾಡ್ತೇವೋ ಆ ದೇವತೆಗೆ ಅಪಮಾನ ಮಾಡ್ತೇವೋ, ಏಕಾಗ್ರತೆ ಇಲ್ಲದೆ ಮಾಡಿದ್ರಿಂದ ಅನ್ನೋದನ್ನು ವಿಚಾರ ಮಾಡಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಮೂಲ ಮಂತ್ರಾತ್ಮಿಕ
ಆಯಿತು. ಮತ್ತೆ 89ನೆಯ ಮಂತ್ರ ಮೂಲಕೂಟತ್ರಯ ಕಲೇವರ. ಇನ್ನೊಂದ್ಸಲ ಮೂಲಕೂಟತ್ರಯ ಕಲೇವರ. ಮೂಲ ಮಂತ್ರದ 3 ಕೂಟಗಳನ್ನೇ ಶರೀರವಾಗಿಸಿಕೊಂಡವಳು. ನಾನು ಇಡಿ ಅಂತ ಹೇಳಿದ್ದೀನಲ್ಲ, ಇಲ್ಲಿ ಇಡಿ ಇನ್ನೂ ಸ್ಪಷ್ಟವಾಗಿ ಈ ನಾಮ ಹೇಳುತ್ತೆ ಅದನ್ನು. ಕಳೇಬರ ಅಂದರೆ ಏನು? ಶರೀರ. ವಭಯೋಹ ಅಭೇದ ಅಂತ. ಹಾಗಾಗಿ ಕಳೇವರ ಸ್ತ್ರೀಲಿಂಗ ಆದ್ರಿಂದ ದೀರ್ಘ ಆಗಿದೆ, ಕಳೇವರ ಅಂತ ಉಂಟು ಅಲ್ಲಿ. ಕೆಲವು ಪುಸ್ತಕದಲ್ಲಿ ಬ ಅಂತಲೂ ಇರ್ಬೋದು. ಕಳೇವರ ಅಂದರೂ ಒಂದೇ, ಕಲೇಬರ ಅಂದರೂ ಸಹ ಒಂದೇ. ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಹೇಳಬೇಕಿದ್ರೆ ಕಳೇಬರ ಅಂತಲೇ ಹೇಳ್ತೇವೆ ನಾವು. ಕಳೇಬರ ಅಂದರೆ ಶರೀರ ಅಂತ ಅರ್ಥ. ಆಕೆಯ ಶರೀರ ಎಂಥದ್ದು ಅಂದರೆ ಮೂಲಕೂಟತ್ರಯ ಕಲೇವರ. ಆ ಮೂಲ ಮಂತ್ರದಲ್ಲಿರುವಂತಹ 3 ಗುಂಪುಗಳೇ ಅವಳ ಶರೀರಗಳು. ಅಷ್ಟೇ, 2 ಸಾಲು. ಆ 3 ಕೂಟಗಳು ಹೇಳಿದ್ದೇನೆ ಯಾವ್ಯಾವುದು? ವಾಗ್ಭವ ಕೂಟ, ಕಾಮರಾಜ ಕೂಟ ಮತ್ತು ಶಕ್ತಿಕೂಟ. ಈ 3 ಕೂಟಗಳ ಅವಳ ಶರೀರ. 5 ಅಕ್ಷರದ ಮೊದಲ ಕೂಟ ವಾಗ್ಭವ ಕೂಟ ಅವಳ ಮುಖ. 6 ಅಕ್ಷರದ ಮಧ್ಯಕೂಟ ಅಥವಾ ಕಾಮರಾಜ ಕೂಟ ಆಕೆಯ ಕಟಿಯಿಂದ ಕಂಠಪರ್ಯಂತವಾದ ಭಾಗ. ಅದಾದಮೇಲೆ 4 ಅಕ್ಷರದ ಶಕ್ತಿಕೂಟ ಆಕೆಯ ಕಟಿಯಿಂದ ಕೆಳಗಿನ ಭಾಗ. ಹಾಗಾಗಿ ಈ 3 ಭಾಗಗಳೇ ಆಕೆಯ ಶರೀರಗಳು, ಇಡಿಯಾದ ಶರೀರ. ಇಷ್ಟಾದ ಮೇಲೆ ಇಷ್ಟು ಹೇಳಿದರೂ ಸಹ ಈಗ ಒಂದು ಸಂಶಯ ಬರುತ್ತೆ ನಿಮಗೆ. ಏನೇನೋ ಸಂಶಯಗಳು ಬರ್ತೇವೆ, ಬರಲಿ. ವ್ಯಾಖ್ಯಾನಕಾರರು ಒಂದು ವಿಷಯವನ್ನು ಬರೆದು ಬಿಡ್ತಾರೆ, ಭಾಸ್ಕರಾಯರು. ಏನಿದ್ರೂ ನಾನು ಇಲ್ಲಿ ಬರೆದಿದ್ದೇನೆ, ಅವರು ಬರೆದಿದ್ದನ್ನು ನಾನು ನಿಮಗೆ ಹೇಳಿದ್ದೇನೆ. ಇದರ ಹೆಚ್ಚಿನ ವಿಚಾರವನ್ನು ಗುರುಮುಖದಿಂದಲೇ ತಿಳಿಯಬೇಕು ಅಷ್ಟೇ. ಅದರೊಳಗೂ ಸಹ ಈ ಶಕ್ತಿಯ ಆರಾಧನೆಯಲ್ಲಿ, ತಂತ್ರಶಾಸ್ತ್ರ ಮೂಲಕವಾದ ಶಕ್ತಿಯ ಆರಾಧನೆಯಲ್ಲಿ ಪರಂಪರೆ ಬಹಳ ಮುಖ್ಯ. ಮಂತ್ರದ ಉಪದೇಶವನ್ನು ಯಾರ ಹತ್ರ ತಗೊಳ್ಳೋದು, ಪೂಜೆಯ ವಿಧಾನವನ್ನು ಹೋಗಿ ಇನ್ಯಾರ ಹತ್ರ ಕಲಿಯೋದು ಉಂಟಲ್ಲ, ಇದು ತೀರಾ ವಿರುದ್ಧವಾದ ತಪ್ಪು ಕೆಲಸ. ಅದಕ್ಕೋಸ್ಕರ ಒಬ್ಬರಿಂದಲೇ ಪೂರ್ತಿಯಾಗಿ ಬಂದರೆ ಅದು ಹೆಚ್ಚು ಸಾಧುಗುಣ್ಯವನ್ನು ಕೊಡ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ದೇವಿಯ ಬಾಹ್ಯ ರೂಪವನ್ನು ಮೂಲ ಮಂತ್ರದೊಂದಿಗೆ ಮೇಳೈಸಿ ಉಪಾಸನೆ ಮಾಡುವುದೂ ಬಾಹ್ಯ ಪೂಜೆಯೇ, ಅದು ಆಂತರಿಕ ಪೂಜೆ ಅಲ್ಲ. ಹೀಗಾಗೋದ್ರಿಂದ ಇದೇ ಅಂತಿಮವಾದಂಥ ಕ್ರಮ ಅಂತ ಯಾರೂ ಸಹ ಅಂದುಕೊಳ್ಳಬಾರದು. ಆ ಅಂತಿಮವಾದ ಕ್ರಮ ಯಾವುದು ಅಂದರೆ ಆಕೆಯ ಮಾನಸಿಕವಾದಂಥ ಪೂಜೆ. ಅದು ಮಂತ್ರ ಮಾತ್ರ ಸಾಧ್ಯ. ಅಲ್ಲಿ ರೂಪವೂ ಬರಕೂಡದು, ಕೇವಲ ಮಂತ್ರ ಮಾತ್ರ ಇರಬೇಕು. ಮಂತ್ರಾಕ್ಷರಗಳಿಂದಲೇ ನಾವು ಮಾನಸಿಕವಾಗಿ ಆಕೆಯ ದೇಹವನ್ನು ಕಲ್ಪಿಸಿಕೊಂಡು ಮಾಡುವಂಥ ಪೂಜೆ, ಅದು ಅತ್ಯಂತ ಶ್ರೇಷ್ಠವಾದಂಥ ಪೂಜೆ ಎನ್ನುವಂಥದ್ದು ವೈದ್ಯನಾಥ ದೀಕ್ಷಿತರು ತಮ್ಮ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ಈ 3 ನಾಮಗಳಲ್ಲಿ +1 4 ನಾಮಗಳಲ್ಲಿ ದೇವಿ ಮಂತ್ರಸ್ವರೂಪಿಣಿ ಅನ್ನೋದನ್ನು ಹೇಳಿ ಆಯಿತು. ಈಗ ಇನ್ನೊಂದ್ಸಲ ನೆನೆಸ್ಬಿಡ್ತೇನೆ. ಸ್ಥೂಲ ರೂಪ, ತಂತ್ರರೂಪ ಶ್ರೀಚಕ್ರದ ಮೂಲಕ, ಅದಾದಮೇಲೆ ಆಕೆಯ ಸಗುಣ ರೂಪ ಅಂದರೆ ಯುದ್ಧವನ್ನೆಲ್ಲ ಮಾಡಿದಂಥ ರೂಪ, ಅದಾದಮೇಲೆ ಮಂತ್ರರೂಪ. ಇಷ್ಟೇನೆ ಅವಳ ಸ್ವರೂಪ ಅಂದರೆ ಯಾವುದೂ ಅಲ್ಲ. ಒಳಕ್ಕೆ ಹೋಗು, ನಿನ್ನ ಒಳಕ್ಕೆ ನೋಡೋವಳನ್ನು ಅನ್ನತ್ತೆ. ಬಹಳ ಅತ್ಯಂತ ಒಳಕ್ಕೆ ಹೋಗು, ನಿನ್ನ ಒಳಗೆ ನೋಡೋವಳನ್ನು ಎನ್ನುವಂಥದ್ದನ್ನು ಮುಂದಿನ ನಾಮಗಳಲ್ಲಿ ನೋಡ್ತೇವೆ. ನೋಡೋದೇನು ಅಂತ. 90ನೇ ನಾಮ ಕುಲಾಮೃತೈಕ ರಸಿಕ. ಏನು ಅರ್ಥ ಆಗೋದಿಲ್ಲ, ಅರ್ಥ ಹೇಳಿಬಿಡ್ತೇನೆ. ಕುಲಾಮೃತ ರಸಿಕಳಾದವಳು. ಅರ್ಥ ಆಯ್ತಲ್ವಾ? ಕುಲಾಮೃತ ರಸಿಕಳಾದವಳು. ಇನ್ನೊಂದು 10 ಸಲ ಹೇಳ್ತೇನೆ ಬೇಕಿದ್ರೆ. ಏನು ಹಾಗಂದ್ರೆ, ಇಲ್ಲಿಯವರೆಗೆ ದೇವಿಯ ಸ್ಥೂಲ ರೂಪವನ್ನು ಹೇಳಿ, ಈಗ ಈ ನಾಮದಿಂದ ಆಕೆಯ
ಸೂಕ್ಷ್ಮ ರೂಪ ಅಂದರೆ ಸೂಕ್ಷ್ಮತರ ರೂಪ. ಈ ಪಿಂಡಾಂಡದ ಒಳಗೆ, ಇದು ಹೊರಗಿನದು ಬ್ರಹ್ಮಾಂಡ, ಇದು ಪಿಂಡಾಂಡ. ಈ ಸ್ಥೂಲ ರೂಪದ ಮೈಕ್ರೋಫಾರ್ಮ್ ಇದು ಅಲ್ವಾ ಪಿಂಡಾಂಡ. ಅವಳು ಎಲ್ಲ ಕಡೆಗೂ ತುಂಬಿದ್ದಾಳೆ. ಯಾಕೆಂದರೆ ಯಾವುದೇ ಮತದವ್ರನ್ನ ಕೇಳಿ, ಭಗವಂತ ಎಲ್ಲ ಕಡೆಗೂ ಇದ್ದಾನೆ, ಭಗವತಿ ಎಲ್ಲ ಕಡೆಗೂ ಇದ್ದಾಳೆ. ಎಲ್ಲ ಕಡೆಗೂ ಇದ್ದಂಥ ಅವನು ಅಥವಾ ಆಕೆ ನಮ್ಮೊಳಗೂ ಇರಬೇಕೋ ಬೇಡವೋ? ನಮ್ಮೊಳಗೂ ಇರಬೇಕಲ್ವಾ? ಎಲ್ಲ ಕಡೆಗೂ ಇದ್ದಾನೆ, ಆದರೆ ನನ್ನೊಳಗೆ ಮಾತ್ರ ಇಲ್ಲ ಅಂತಂದರೆ ಅವನು ಸರ್ವವ್ಯಾಪಕ ಆಗೋದಿಲ್ಲ. ಹೌದು ತಾನೆ? ಅವನು ಸರ್ವವ್ಯಾಪಕ ಅಂತ ಒಪ್ಪಿಕೊಂಡಾದ್ಮೇಲೆ ಅವನು ಎಲ್ಲ ಕಡೆಗೂ ಇರಬೇಕು. ನಾನು ಅವನು ಅವಳು ಎರಡೂ ಹೇಳ್ತೇನೆ, ಯಾಕೆಂದರೆ ಅದಕ್ಕೆ ಲಿಂಗ ಅನ್ನೋದಿಲ್ಲ ಅಂತ ನಾನು ಪೀಠಿಗೆಯಲ್ಲೇ ಹೇಳಿಬಿಟ್ಟಿದ್ದೇನೆ. ಹೌದು ತಾನೆ? ಆದ್ದರಿಂದ ಆ ಜಗನ್ಮಾತೆ ಅವಳು ಸರ್ವವ್ಯಾಪಕಳಾದ್ದರಿಂದ ನಮ್ಮೊಳಗೂ ಸಹ ಇರಬೇಕಲ್ವಾ? ನಮ್ಮ ಒಳಗೆ ಅವಳನ್ನು ಕಂಡು ಆರಾಧಿಸುವುದುಂಟಲ್ಲ, ಅದು ಸೂಕ್ಷ್ಮತರವಾದಂತಹ ಪೂಜೆ. ಈ ಶರೀರಾಂತರ್ಗತವಾದಂತಹ ರೂಪವನ್ನು ಈ ನಾಮದಿಂದ 6 ನಾಮಗಳಲ್ಲಿ ತಿಳಿಸಿಕೊಡ್ತಾರೆ. ಏನು ಹೇಳ್ತಾರೆ ಅಂದರೆ, ಕುಲ ಅಂತ ಶಬ್ದ ಉಂಟು ನೋಡಿ. ಕುಲ ಅಮೃತ ಏಕರಸಿಕ, ಕುಲಾಮೃತೈಕ ರಸಿಕ. ಕುಲ ಅಂದರೆ ಏನರಪ್ಪ? ಬ್ರಾಹ್ಮಣ ಕುಲ, ಕ್ಷತ್ರಿಯ ಕುಲ, ಇನ್ನು ಏನೇನೋ ಕುಲಗಳೆಲ್ಲ ಇದ್ದಾವಲ್ಲ. ನಾವಿದನ್ನೆಲ್ಲ ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ. ಕುಲ ಅನ್ನೋದಕ್ಕೆ ಅರ್ಥ ಸಜಾತೀಯ ಸಮೂಹ ಅಂತ ಅರ್ಥ. ಒಂದೇ ಜಾತಿಯ ಸಮೂಹಕ್ಕೆ ಕುಲ ಅಂತ ಹೆಸರು. ಉದಾಹರಣೆಗೆ ಹೇಳಬೇಕು ಅಂದರೆ, ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಹೇಳ್ತೇವೆ ಕೆಲವು ಸಲ, ಎಷ್ಟೋ ಕಡೆ ಕುಲ ಬಾಂಧವರೇ ಅಂದರೆ ಸಜಾತೀಯ ಬಂಧುಗಳೇ ಎನ್ನುವಂಥ ಅರ್ಥದಲ್ಲಿ ಕುಲ ಬಾಂಧವರೇ ಎನ್ನುವಂಥ ಪ್ರಯೋಗವನ್ನು ಬಳಸ್ತೇವೆ. ಹಾಗಾಗಿ ಕುಲ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಸಜಾತೀಯ ಸಮೂಹ. ಅದು ಆ ಸಜಾತೀಯ ಸಮೂಹ ಲೋಕದಲ್ಲಿ ಒಂದು ರೀತಿ ಆದರೆ, ನಾವು ಹೇಳ್ತಾ ಇರುವಂಥದ್ದು ನಮ್ಮ ಒಳಗಿನ ವಿಚಾರ. ಇಲ್ಲಿ ಒಂದು ಸಜಾತೀಯ ಸಮೂಹ ಉಂಟು ಅಂತಾರೆ. ಒಂದು ಸಜಾತೀಯ ಸಮೂಹ, ಕುಲ ಅನ್ನೋದಕ್ಕೆ ಅರ್ಥ ಶರೀರ ಅಂತ ಅರ್ಥ. ಏಕೆಂದರೆ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಇವೆಲ್ಲ ಒಂದೇ ದೇಹದ ಭಾಗಗಳಲ್ವಾ. ಹಾಗಾಗಿ ಎಲ್ಲರೂ ಇದ್ರ ಜಾತಿ ಬೇರೆ, ಕಾಲಿನ ಜಾತಿ ಬೇರೆ ಅಂತಿಲ್ಲ, ಅಥವಾ ಕಣ್ಣಿನ ಜಾತಿ ಬೇರೆ, ಕಿವಿ ಜಾತಿ ಬೇರೆ ಅಂತಿಲ್ಲ. ಇವೆಲ್ಲವೂ ಸಹ ಸಜಾತೀಯ ಕುಲದ ಅಡಿಯಲ್ಲಿ ಬರೋದಾದ್ರಿಂದ ಇಡೀ ದೇಹವನ್ನೇ ಕುಲ ಅಂತ ಕರೆಯೋದುಂಟು. ನೋಡಿ, ತಂತ್ರಶಾಸ್ತ್ರದ ವಿಶೇಷತೆ. ಕುಲ ಅಂದರೆ ದೇಹ, ಇನ್ನೊಂದು ಅರ್ಥ ಕುಲ ಅಂದರೆ ಸಜಾತೀಯ ಸಮೂಹ. ಆ ಸಜಾತೀಯ ಸಮೂಹ ಅಂದರೆ ಯಾವುದು ಅಂತ ಪ್ರಶ್ನೆ. ಇದು ಅಪ್ಪಟ ವೇದಾಂತದ ವಿಚಾರ. ಒಂದೇ ಜ್ಞಾನ ಇರೋದು, ಆದರೆ ಅದು ಮೂರಾಗಿ ತೋರುತ್ತೆ. ಒಂದು ಮೂರಾದಾಗ ಅದನ್ನು ಗುಂಪು ಅಂತ ಹೇಳಬೇಕೋ ಬೇಡವೋ? ಹೇಳಬೇಕು ಅಲ್ವಾ? ಹಾಗಾಗಿ ಆ ಒಂದೇ ಜ್ಞಾನ ಮೂರು ಆಗುವುದರಿಂದ, ಅಂದರೆ ವ್ಯವಹಾರದಲ್ಲಿ ಹಾಗೆ ಬಳಕೆ ಆಗುವುದಾದ್ರಿಂದ ಆ ಜ್ಞಾನವನ್ನೇ ಕುಲ ಅಂತ ಕರೀತಾರೆ. ಅಂತ ಹೇಗೆ ಅಂತ ಪ್ರಶ್ನೆ. ಸ್ವಲ್ಪ ವಿಷಯ ಜಟಿಲ. ಇದು ಪಕ್ಕಾ ವೇದಾಂತ ಪ್ಲಸ್ ತಂತ್ರಶಾಸ್ತ್ರ ಪ್ಲಸ್ ಯೋಗ ಎಲ್ಲ ಸೇರಿಬಿಟ್ಟಿದೆ. ಹಾಗಾಗಿ ತುಂಬ ಜಟಿಲವೂ ಹೌದು. ನೋಡೋಣ. ನನಗೆ ಈಗ ಈ ಪೆನ್ನು ಅನ್ನುವಂಥದ್ದರ ಜ್ಞಾನ ಬಂತು. ಈ ಜ್ಞಾನ ಈ ಪೆನ್ನಿನಿಂದ ನನಗೆ ಬಂತೋ ಅಥವಾ ನನ್ನಲ್ಲೇ ಇದ್ದಂಥದ್ದು ಪೆನ್ನಿನ ಮೂಲಕ ಮತ್ತೆ ಪುನಃ ಅರಿವಿಗೆ ಬಂತೋ? ನಾನು ಮೊದಲೇ ಹೇಳಿದ್ದೇನೆ, ವಿಷಯ ಕಷ್ಟ ಅಂತ. ವಿಚಾರ ಯಾವಾಗಲೂ ಕಷ್ಟ. ಈಗ ವಿಚಾರ ಮಾಡಿ. ಹಾಗೇನೆ ಇಲ್ಲೊಂದು ಬಾಕ್ಸ್ ಉಂಟು. ಇದನ್ನು ನೋಡಿದಾಗ ನಮಗಿದು ಬಾಕ್ಸ್ ಅಂತ ಜ್ಞಾನ ಬರ್ತದೆ. ಈ ಜ್ಞಾನ ಇದರಿಂದ ಬಂದದ್ದು ಅಥವಾ ಇಲ್ಲಿಂದ ಹೋಗಿ ವಾಪಸ್ ಬಂತು? ಏನೋ ಬೆಳಗಿಂದ ಸಂಜೆವರೆಗೆ ದುಡಿದು ಕಷ್ಟಪಟ್ಟು ತಲೆ ಬಿಸಿ ಬೇಡ ಅಂತ ಇಲ್ಲಿ ಬಂದರೆ
ನೀವು ಮತ್ತಿಷ್ಟು ತಲೆ ಬಿಸಿ ತಂದಿಟ್ರಲ್ರಿ, ಏನೋ ಮನೋರಂಜನೆಗೆ ಅಂತ ಕುಳಿತು ಕೇಳ್ಕೊಂಡು ಹೋಗೋಣ ಅಂತ ಬಂದರೆ ಈ ಥರ ತಲೆ ತಿನ್ನೋದ ನೀವು? ಹೇಳಿ, ವಿಚಾರ ಮಾಡಬೇಕಲ್ವಾ? ಎಸ್, ವೇದಾಂತ ನೋಡಿ, ನಾನು ಹಿಂದೆ ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳಬೇಕಿದ್ರೆ ಹೇಳಿದ್ದೇನೆ. ದೇಹಂ ಪ್ರಾಣಮಪಿ ಇಂದ್ರಿಯಾ ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣದ್ವಾರಾ ಬಹಿಸ್ಪಂದತೆ ಜಾನಾಮೀತಿ ತಮೇವ ಭಾಂತಮನುಭಾತ್ಯೆ ತತ್ಸಮಸ್ತಂ ಜಗತ್ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಈ ಜ್ಞಾನ ಮತ್ತು ಜ್ಞೇಯ ಮತ್ತು ಜ್ಞಾತ ಅಂತ ಈ ಮೂರು ತ್ರಿಪುಟಿ ಉಂಟು. ಮೂರು ಅಂದ ತಕ್ಷಣ ಬಂತಲ್ಲ, ಒಂದೇ ಜಾತಿದು ಸಮೂಹ, ಹೌದು ತಾನೆ? ಯಾವ್ಯಾವುದು? ಜ್ಞಾತ ತಿಳಿಯುವವನು, ಜ್ಞೇಯ ತಿಳಿಯಲ್ಪಡುವುದು. ಈ ತಿಳಿಯುವ ಕ್ರಿಯೆಗೆ ಜ್ಞಾತನಿಗೆ ಸಹಾಯ ಆಗುವುದು ಜ್ಞಾನ. ಹಾಗಾಗಿ ಜ್ಞಾತ, ಜ್ಞೇಯ, ಮಧ್ಯೆಯಲ್ಲಿ ಬ್ರಿಡ್ಜು ಜ್ಞಾನ. ಈ ಮೂರೂ ಸಹ ಬೇರೆ ಬೇರೆ ಶಬ್ದದ ಪ್ರಕಾರ. ಜ್ಞಾತ, ಜ್ಞೇಯ ಮತ್ತು ಜ್ಞಾನ ಶಬ್ದದ ಪ್ರಕಾರ ಬೇರೆ ಬೇರೆ. ನಮಗೆ ಅರಿವಿಗೆ ಬರೋದು ಏನು ಕೇಳಿದರೆ, ಇದರಿಂದ ಹೊಸದಾಗಿ ಅಲ್ಲ, ಇಲ್ಲಿಂದನೇ ಹೋಗೋದು ಅಂತ. ಹೇಗೆ ಅಂದರೆ ನೋಡಿ, ಇದನ್ನು ನೋಡಿದ ತಕ್ಷಣ ಇದು ಪೆನ್ನು ಅಂತ ಅರಿವಿಗೆ ಬರುತ್ತಲ್ಲ. ಜ್ಞಾತ, ನಾನು ಸದಾ ತಿಳಿಯುವವನು, ನನಗೆ ಈ ಜ್ಞಾನ ಎನ್ನುವಂಥದ್ದು ನನಗೆ ಎಲ್ಲರಿಗೂ ಸಹ ಸದಾ ಇದ್ದೇ ಇರುತ್ತೆ. ಆ ಇದ್ದ ಜ್ಞಾನ ಇಂದ್ರಿಯಗಳ ಮೂಲಕ ಹೊರಮುಖವಾಗಿ ಹರಿದು ಹೋಗುತ್ತೆ. ಕಣ್ಣಿನಿಂದ, ಕಿವಿಯಿಂದ, ಎಲ್ಲ ಈ ಪಂಚೇಂದ್ರಿಯಗಳಿಂದ ಹೊರಕ್ಕೆ ಹೋಗುತ್ತೆ. ಹೊರಕ್ಕೆ ಹೋದಾಗ ಕಣ್ಣು ಯಾವ ವಸ್ತುವನ್ನು ನೋಡುತ್ತೋ ಆ ವಸ್ತುವಿನ ಆಕಾರವನ್ನು ಜ್ಞಾನ ತಾಳುತ್ತೆ. ತಾಳಿದಾಗ ಆ ವಸ್ತುವಿನ ಆಕಾರದಂತೆ ನಮಗೆ ಅರಿವು ಬರುತ್ತೆ. ಅವಾಗ ಏನಾಗುತ್ತೆ ಕೇಳಿದರೆ, ಓಹೋ, ನಾನು ಇದನ್ನು ತಿಳಿದೆ ಅಂತ. ತಿಳಿದೆ, ಇದನ್ನು ತಿಳಿದೆ ಅಂತ ಇದೊಂದು ಜ್ಞಾನ ಅಂತ ಅಂದ್ಕೊಂಡು ನಾವು ಹೇಳ್ತೇವಲ್ಲ, ಈ ಜ್ಞಾನ ತಿಳಿಯುವವನಿಗಿಂತ ವಾಸ್ತವಿಕವಾಗಿ ಬೇರೆಯಾಗಿ ಇಲ್ಲ. ಯಾಕೆ ಅಂದರೆ ತಿಳಿಯುವವನೇ ಇಲ್ಲಿಲ್ಲದೆ ಇದ್ರೆ ಇದಿದ್ದು ಏನು ಕೆಲಸ ಮಾಡಲ್ಲ. ಕಷ್ಟ, ಮನನ ಮಾಡಬೇಕು. ಈಗ ತಾನೇ ಹೇಳಿದ್ದೇನಲ್ಲ. ಹಾಗಾಗಿ ಜ್ಞಾತ, ಆ ಜ್ಞಾತನ ಜ್ಞಾನವೇ ಇಂದ್ರಿಯಗಳ ಮೂಲಕ ಹೊರಕ್ಕೆ ಹೋದಾಗ ವಸ್ತುವಿನ ಆಕಾರವನ್ನು ತಾಳುತ್ತೆ. ಆ ವಸ್ತುವಿನ ಆಕಾರವನ್ನು ತಾಳಿದಾಗ ಜ್ಞಾತನೇ ನಾನು ಇದನ್ನು ತಿಳಿದೆ ಅಂತ ಹೇಳ್ತಾನೆ. ಇದನ್ನು ತಿಳಿದೆ ಅಂದರೆ ಇದು ನನಗಿಂತ ಬೇರೆ ಅನ್ನೋ ಥರ ಹೇಳ್ತಾನೆ ಆ ಕ್ಷಣದಲ್ಲಿ ಅವನು. ಆದರೆ ವಾಸ್ತವಿಕವಾಗಿ ಈ ವಸ್ತು ಅವನಿಗಿಂತ ಬೇರೆನೇ. ಆದರೆ ನಾನು ತಿಳಿದೆ ಅನ್ನೋದಕ್ಕೊಂದು ಜ್ಞಾನ ಬೇಕಲ್ಲ ಅವನಿಗೆ. ಆ ಜ್ಞಾನ ಅನ್ನೋದು ಅವನಿಗಿಂತ ಬೇರೆ ಆದದ್ದು ಅಲ್ಲ. ಅದನ್ನೇ ಜಾನಾಮೀತಿ ತಮೇವ ಭಾಂತ ಮನುಭಾತ್ ಏತತ್ ಸಮಸ್ತಂ ಜಗತ್. ಆ ಜ್ಞಾನ ಬಂದ ಸ್ಥಿತಿಯಲ್ಲಿ ಮುಂದೆ ಬ್ರಹ್ಮಜ್ಞಾನವಾದಾಗ ಜ್ಞಾತನೂ ಇಲ್ಲ, ಜ್ಞೇಯವೂ ಇಲ್ಲ, ಜ್ಞಾನವೂ ಇಲ್ಲ. ಪೂರ್ತಿ ಒಂದೇ ಅಖಂಡ ಜ್ಞಾನ. ಅದೇ ಅಖಂಡ ಸ್ವರೂಪ, ಅದೇ ಮೋಕ್ಷ. ಆದರೆ ಅದು ಬರುವುದಕ್ಕಿಂತ ಮೊದಲು ಈ ಮೂರು ಇದ್ದೇ ಇರುತ್ತೆ. ತ್ರಿಪುಟಿ ಅಂತ ಕರೀತಾರೆ. ಈ ಜ್ಞಾನವೇ ತಿಳಿಯುವವನಲ್ಲಿದ್ದಾಗ ಜ್ಞಾತ, ತಿಳಿಯಲ್ಪಡುವ ವಸ್ತುವಿನ ಕಡೆಗೆ ಹರಿದು ಹೋದಾಗ ಜ್ಞೇಯ, ಅದು ಎರಡಕ್ಕೂ ಮಾಧ್ಯಮವಾದಾಗ ಜ್ಞಾನ. ಹಾಗಾಗಿ ಈ ಜ್ಞಾತೃ, ಜ್ಞೇಯ ಮತ್ತು ಜ್ಞಾನ, ಈ ಮೂರು ಸಜಾತೀಯ ಸಮುದಾಯ ಏನುಂಟಲ್ಲ, ಇದೇ ಕುಲ. ವಿಷಯ ಅಲ್ಲಿಗೆ ಬರಬೇಕು ಮತ್ತೆ ಪುನಃ. ಇದು ಜ್ಞಾನ ಕುಲ. ನಾವು ಕೇಳ್ತಾ ಕೇಳ್ತಾ ವಿಷಯ ನಾವು ಎಲ್ಲಿಂದ ಹೋದೆವು ಅನ್ನೋದೇ ಮರ್ತಾಗ್ಬಿಡುತ್ತೆ ನಮಗೆ. ಕುಲ, ಈ ಕುಲ ಉಂಟಲ್ಲ, ಯಾವ ಕುಲ? ಜ್ಞಾನ ಕುಲ. ಇದು ನಿಜವಾಗಿ ಒಂದು ಅಮೃತ ಅಲ್ವಾ? ನಾವು ಅದನ್ನು ಅಮೃತ ಅಂತ ಪರಿಗಣನೆ ಮಾಡೋದಿಲ್ಲ. ಯಾಕೆಂದ್ರೆ ನಾವು ಅಲ್ಲಿವರೆಗೆ ಹೋಗೋದೇ ಇಲ್ಲ ಗ್ರಹಚಾರ. ಇಂತಹ ತಿಳುವಳಿಕೆ ದೃಢವಾದಾಗ ಅದೊಂದು ಮಹಾ ಅಮೃತ.
ಆ ಅಮೃತವನ್ನ ರಸಿಕ ಸದಾ ಆಸ್ವಾದನೆ ಮಾಡುವವಳು, ಅಂದರೆ ಜ್ಞಾನವನ್ನೇ ಸದಾ ಪಾನ ಮಾಡುವವಳು. ಅವಳು ಇನ್ನೇನು ಪಾಠ ಮಾಡಲ್ಲ. ನಾವು ಹಾಲು ಕೊಟ್ಟರೆ ಹಾಲು ಕುಡಿಯೋಲ್ಲ, ಏನು ಕುಡಿಯೋಲ್ಲ, ಜ್ಞಾನವನ್ನೇ ಪಾನ ಮಾಡ್ತಾಳೆ. ಆದ್ದರಿಂದ ಕುಲಾಮೃತೈಕ ರಸಿಕಾ, ಇದು ಒಂದರ್ಥ. ಮತ್ತೆ ಇನ್ನೊಂದರ್ಥ ಇದನ್ನು ನೋಡಿ, ಶಾಸ್ತ್ರ ಹೇಳುತ್ತೆ, ಮೇಯ ಮಾತೃಮಿತಿ ಲಕ್ಷಣಂ ಕುಲಂ ಪ್ರಾಂತತಃ ವ್ರಜತಿ ಯತ್ರ ವಿಶ್ರಮಂ. ಈ ಜ್ಞಾತ ಮತ್ತೆ ಜ್ಞೇಯ ಮತ್ತೆ ಜ್ಞಾನ, ಈ ಮೂರೂ ಸಹ ಯಾವಳಲ್ಲಿ ವಿಶ್ರಾಂತಿಯನ್ನು ಪಡಿತವೋ ಅವಳೇ ನಿಜವಾದ ಕುಲ, ಆಧಾರ ಅಂತ ಅರ್ಥ ಅವಾಗ. ಆದ್ದರಿಂದ ಈ ತ್ರಿಪುಟಿಯ ಸಂಬಂಧದಿಂದ ಸರ್ವಾಧಾರವಾದಂತಹ ಕೆಳಗೆ ಮೂಲಾಧಾರ ಚಕ್ರ ಅನ್ನೋದೇನುಂಟಲ್ಲ, ಅದು ನಿಜವಾದ ಅರ್ಥದಲ್ಲಿ ಕುಲ. ಅದೇ ಕುಲ. ಕುಲ ಅಂದರೆ ಮೂಲಾಧಾರ ಚಕ್ರ. ಸುಧಾಧಾರ ಸಾರೈ ಚರಣಯುಗಲಾಂತರ್ವಿಗಲಿತೈ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಮ್ನಾಯಮಾಸಃ ಅವಾಪ್ಯ ಸ್ವಾಂ ಭೂಭಿಂ ಭುಜಗನಿವ ಮಧ್ಯುಷ್ಟವಲಯಂ ಸ್ವಮಾತ್ಮಾನಂ ಕೃತ್ವಾ ಸ್ವಪಿಷಿ ಕುಲ ಕುಂಡೇ ಕುಹರಿಣಿ. ಕುಲ ಅಂದರೆ ಯಾವುದು? ಇದು ಮೂಲಾಧಾರದ ಅವರೋಹಣ ಕ್ರಮವನ್ನು ಭಗವತ್ಪಾದರು ಹೇಳ್ತಾರೆ. ಆ ಕುಂಡಲಿನಿ ಶಕ್ತಿ ಕೆಳಗೆ ಇಳಿದು ಬಂದು ಬಂದು ಮತ್ಮನಃ ಆ ಮೂಲಾಧಾರ ಚಕ್ರದಲ್ಲಿ ಕುಲಕುಂಡದಲ್ಲಿ ಸ್ವಪಿಷಿ ನೀನು ನಿದ್ದೆ ಮಾಡ್ತೀಯೇ. ಅಲ್ಲಿ ಕುಲ ಅಂದ್ರೆ ಏನು ಹೇಳ್ದಂಗಾಯ್ತು? ಮೂಲಾಧಾರ ಚಕ್ರ. ಇದು ಮೂರನೇ ಅರ್ಥ ನಾನು ಹೇಳ್ತಾ ಇರೋದು. ಅದಕ್ಕೆ ಮೂಲಾಧಾರ ಚಕ್ರಕ್ಕೆ ಕುಲ ಅಂತ ಯಾಕೆ ಹೇಳ್ತಾರೆ ಅಂದರೆ ಕಾರಣ ಉಂಟು. ಕುಹು ಅಂದರೆ ಪೃಥ್ವೀ ತತ್ವ, ಮಣ್ಣು ಅಂತ ಅರ್ಥ. ಆ ಪೃಥ್ವೀ ತತ್ವ ಅದು ಲೀಯತೆ ಯತ್ರ ತತ್ಕುಲಂ. ಮೂಲಾಧಾರದ ತತ್ವ ಪೃಥ್ವೀ ತತ್ವ. ಈ ಒಂದೊಂದು ಚಕ್ರದಲ್ಲೂ ಸಹ ಒಂದೊಂದು ತತ್ವಗಳಿವೆ. ಇದು ಮೂಲಾಧಾರ ಚಕ್ರ. ಸಾರಿ, ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಮೂಲಾಧಾರ. ಈ ಮೂಲಾಧಾರದ ಇನ್ನೊಂದು ಹೆಸರು ಕುಲ ಅಂತ. ಅಲ್ಲಿ ಅದನ್ನು ಕುಲ ಅಂತ ಯಾಕೆ ಕರೀತಾರೆ ಅಂದರೆ, ಈ ಚಕ್ರಕ್ಕೆ ತತ್ವ ಯಾವುದು? ಒಂದೊಂದು ಚಕ್ರಕ್ಕೆ ಒಂದೊಂದು ತತ್ವ ಉಂಟು. ಪೃಥ್ವೀ ತತ್ವವೇ ಅದರ ವಸ್ತು. ಆದ್ದರಿಂದ ಕುಲ ಅಂದರೆ ಪೃಥ್ವೀ ತತ್ವವು ಲೀಯತೆ ಅಸ್ಮಿನ್ ಇತಿ ಕುಲಂ ಅಂತ ಅರ್ಥವನ್ನು ಹೇಳಿ ಅದನ್ನು ಕುಲ ಅಂತ ಕರೆದಿದ್ದಾರೆ. ಹಾಗಾಗಿ ಸ್ವಪೇಶಿ ಕುಲಕುಂಡೇ ಕುಹರಿಣಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಎಲ್ಲ ಚಕ್ರಗಳಿಗೂ ಸಹ ಆಧಾರವಾದ್ರಿಂದ ಅದಕ್ಕೆ ಕುಲ ಅಂತ ಕರೀತಾರೆ. ಒಂದು, ಈ ಮೂಲಾಧಾರ ಚಕ್ರದಿಂದ ಆರಂಭಗೊಂಡು ಇಲ್ಲಿಂದ ಆರಂಭಗೊಂಡು ಹೀಗೆ ಮೇಲಕ್ಕೆ ಬರ್ತಾ ಇದು ಸಹಸ್ರಾರ. ಈ ಸಹಸ್ರಾರಕ್ಕೂ ಮೂಲಾಧಾರಕ್ಕೂ ಸಂಬಂಧವಾದ್ರಿಂದ ಈ ಮೂಲಾಧಾರಕ್ಕೆ ಸಂಬಂಧಪಟ್ಟಂತಹ ಅಮೃತ ಇಲ್ಲಿ ಸುರಿಯತ್ತೆ. ಅದರಿಂದ ಕುಲಾಮೃತೈಕ ರಸಿಕ. ಆ ಕುಂಡಲಿನಿ ಶಕ್ತಿ ಜಾಗೃತವಾದಾಗ ಇಲ್ಲಿಂದ ಎದ್ದು ಬಂದಂತಹ ಕುಂಡಲಿನಿ ಶಕ್ತಿ ಇಲ್ಲಿ ಅಮೃತಪಾನವನ್ನು ಮಾಡ್ತಾಳೆ. ಹಾಗಾಗಿ ಕುಲಾಮೃತೈಕ ರಸಿಕ ಅಂದರೆ ಆ ಸಹಸ್ರಾರ ಚಕ್ರವೂ ಸಹ ಈ ಕುಲಕ್ಕೆ ಅಂದರೆ ಮೂಲಾಧಾರಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ಆ ಸಹಸ್ರಾರ ಚಕ್ರದಲ್ಲಿ ಸುರಿಯುವ ಅಮೃತವೂ ಸಹ ಮೂಲಾಧಾರದಿಂದಲೇ ಆದದ್ದಾದ್ರಿಂದ ಅದಕ್ಕೆ
ಕುಲಾಮೃತೈಕ ರಸಿಕ. ಕುಂಡಲಿನಿ ಶಕ್ತಿ ಜಾಗೃತಗೊಂಡು ಮೇಲೆ ಸಹಸ್ರಾರ ಚಕ್ರದಲ್ಲಿ ಚಂದ್ರಮಂಡಲದಲ್ಲಿ ನಿಂತು ಅಮೃತಪಾನ ಮಾಡ್ತಾಳೆ ಎನ್ನುವಂಥದ್ದು ಮುಂದೆ ಬರ್ತದೆ. ಅದನ್ನು ಸೂಕ್ಷ್ಮವಾಗಿ ಇಲ್ಲಿ ಹೇಳ್ತಾರೆ. ತಾಯಿಯನ್ನು ಈ ರೀತಿಯಾಗಿ ಸ್ತುತಿ ಮಾಡ್ತಾರೆ, ಕುಲಾಮೃತೈಕ ರಸಿಕ. ಆದ್ದರಿಂದ ಈ ಸಹಸ್ರಾರದಿಂದ ಸುರಿತಾ ಇರುವಂತಹ ಅಮೃತವೇ ನಿಜವಾದ ಅರ್ಥದಲ್ಲಿ ಕುಲಾಮೃತ. ಆದ್ದರಿಂದ ಕುಲಾಮೃತೈಕ ರಸಿಕ, ಆ ಅಮೃತ ರಸಪಾನದಲ್ಲಿಯೇ ತತ್ಪರಳಾದ್ದರಿಂದ ಅದನ್ನು ಕುಲಾಮೃತೈಕ ರಸಿಕ ಅಂತ ಕರೀತಾರೆ. ಈ ಕುಂಡಲಿನಿ ಶಕ್ತಿ ಎನ್ನುವಂಥದ್ದು ಮೂಲತಃ ಈ ಮೂಲಾಧಾರ ಚಕ್ರದಲ್ಲಿ ಇರುವಂಥದ್ದು. ಅಲ್ಲಿ ತ್ರಿಕೋಣಾಕಾರ ಇರುತ್ತದೆ. ಇಲ್ಲಿ ಈ ಚಿತ್ರದಲ್ಲಿ ಇದು ಬಂದಿಲ್ಲ. ನಾನು ಅದರ ಬಗ್ಗೆಲ್ಲ ನಾಳೆ ವಿಸ್ತೃತವಾದಂಥ ವಿಚಾರವನ್ನು ಹೇಳ್ತೇನೆ. ಇಲ್ಲಿ ಎಲ್ಲರಿಗೂ ಇರ್ತದೆ, ಅದು ಸ್ತ್ರೀ ಪುರುಷ ಅನ್ನುವಂಥ ಭೇದ ಇಲ್ಲ. ಆದರೆ ಸಾಮಾನ್ಯ ಮನುಷ್ಯರ ದೃಷ್ಟಿಗೆ ಅದು ಗೋಚರಿಸುವುದಿಲ್ಲ, ಯೋಗಿಗಳ ಯೋಗ ದೃಷ್ಟಿಗೆ ಮಾತ್ರ ಗೋಚರಿಸುವಂತಹದ್ದು. ನಮ್ಮ ಕಣ್ಣಿಗೆ ಯಾಕೆ ಕಾಣೋದಿಲ್ಲ ಕೇಳಿದರೆ, ನಾವು ಜೀವನದಲ್ಲಿ ಸಾಧನೆ ಅನ್ನೋದೇನಾದ್ರು ಮಾಡಿದ್ದಿದ್ರೆ ತಾನೆ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಮಗೇನು ಒಂಥರ ಈ ಫಾಸ್ಟ್ ಫುಡ್ ಥರ ದಿಢೀರಂತೆಲ್ಲ ಸಿಕ್ಬಿಡ್ಬೇಕು ಅಂತ ನಿರೀಕ್ಷಣೆ ಅಷ್ಟೇ. ಹಾಗಾಗಿ ಅದು ಕಾಣುವುದಿಲ್ಲ. ಯೋಗಿಗಳ ಯೋಗ ದೃಷ್ಟಿಗೆ ಕಾಣುತ್ತೆ. ಆ ಮೂಲಾಧಾರ ಚಕ್ರದಲ್ಲಿ ಸುಪ್ತವಾದಂಥ ಕುಂಡಲಿನಿ ಜಾಗೃತಗೊಂಡು ಕೊನೆಗೆ ಅಲ್ಲಿ ಹೋಗಿ ಅಮೃತಪಾನವನ್ನು ಮಾಡ್ತಾಳೆ. ಅದರಿಂದ ಕುಲಾಮೃತೈಕ ರಸಿಕ ಎನ್ನುವಂಥದ್ದು. ಅಂದರೆ ಇವಾಗ ಆ ಸಾಧನೆ ಮಾಡುವಂಥ ಬಗೆ ಒಳಬಗೆ ಆದ್ದರಿಂದ ಇದು ತಾಯಿಯನ್ನು ನಿನ್ನ ದೇಹದ ಒಳಗೇನೆ ಆರಾಧನೆ ಮಾಡುವ ಕ್ರಮ ಅನ್ನೋದನ್ನು ಹೇಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನು ಉಳಿದ ಭಾಗವನ್ನು ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ಸಹ ನಮಸ್ಕಾರ ಮತ್ತು ಕೃತಜ್ಞತೆಗಳು.